ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್. ಸಾಮಾಜಿಕ ಚಳವಳಿಯಲ್ಲಿ ಮುಂದುವರೆದಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ಘಟನೆ ಭಾಗ ಮಹಿಳಾ ಚಳವಳಿಗಳ ಬಗ್ಗೆ ನಿನ್ನೆ ದಿವಸ ನೋಡಿದ್ದೀವಿ. ಅದರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನೋಡಿಕೊಂಡು ಮುಂದಿನ ಅಧ್ಯಾಯಕ್ಕೆ ಹೋಗೋಣ. 1980ರ ದಶಕದಲ್ಲಿ ನಡೆದಿರುವಂತಹ ಪಕ್ಷಾತೀತ ಸಾಮೂಹಿಕ ಚಳವಳಿಗಳಲ್ಲಿ ಮಹಿಳಾ ವಿಮೋಚನಾ ಚಳವಳಿ ಕೂಡ ಒಂದು. ಏನಂದ್ರೆ 1980ರ ದಶಕದಲ್ಲಿ ಪಕ್ಷಾತೀತವಾಗಿ ಯಾವುದೇ ಪಕ್ಷವನ್ನದೇ ನಡೆದಿರುವಂತಹ ಒಂದು ಸಾಮೂಹಿಕ ಚಳವಳಿಗಳಲ್ಲಿ ಮಹಿಳಾ ವಿಮೋಚನಾ ಚಳವಳಿ ಕೂಡ ಒಂದು. ಅಂದ್ರ ಪುರುಷ ಪ್ರಾಧಾನ್ಯದ ಅಸಮಾನತೆಯ ದೃಷ್ಟಿಕೋನಗಳು, ಮಹಿಳೆ ಮೇಲೆ ಪುರುಷ ಪ್ರಾಧಾನ್ಯ ಸಂಸ್ಕೃತಿ ನಡೆಸಿರುವಂತಹ ದರ್ಪ ಆಗಿರ್ಬೋದು, ಶೋಷಣೆ ಆಗಿರ್ಬೋದು, ದೌರ್ಜನ್ಯಗಳ ವಿರುದ್ಧ, ಅಂದ್ರೆ ಮಹಿಳೆಯರ ಮೇಲೆ ಪುರುಷರು ನಡೆಸಿರುವಂತಹ ಶೋಷಣೆ, ದೌರ್ಜನ್ಯ, ದರ್ಪಗಳ ವಿರುದ್ಧ ಮಹಿಳೆಯರೇ ಕೂಡಿಕೊಂಡು ನಡೆಸಿರುವಂತಹ ಒಂದು ಪ್ರತಿಭಟನೆ ಮಹಿಳಾ ಚಳವಳಿ ಅಂತ ಏನ್ ಮಾಡ್ತಂದ್ರೆ ಗುರುತಿಸ್ತಾ ಇದ್ದೀವಿ. ಈ ಮಹಿಳಾ ಚಳವಳಿ ಅದರಲ್ಲೂ ಸಾಹಿತ್ಯ ಲೋಕದಲ್ಲಿ ಮಹಿಳೆಯರ ಶೋಷಣೆಯ ವಿರುದ್ಧ ಒಂದು ಪರಿಕಲ್ಪನೆಗಳು, ಈ ಸಾಹಿತ್ಯ ಅಂದ್ರೆ ಏನ ಲೇಖಕರಿದಾರಲ್ಲ, ಕಾದಂಬರಿಕಾರರಿದಾರಲ್ಲ, ಈ ಕಾದಂಬರಿಕಾರರ ವಿಚಾರದಲ್ಲಿ ಆಗಿರ್ಬೋದು, ಲೇಖಕರಾಗಿರ್ಬೋದು, ಅಂದ್ರೆ ಇವರು ಸಾಹಿತ್ಯ ಲೋಕದಲ್ಲಿ ಮಹಿಳೆಯ ಶೋಷಣೆಯ ವಿರುದ್ಧದ ಪರಿಕಲ್ಪನೆಗಳ ಮೂಲಕ, ಅಂದ್ರೆ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ಶೋಷಣೆ, ಅದರ ಪರಿಕಲ್ಪನೆಗಳ ಮೂಲಕ ಸಮಾಜದಲ್ಲಿ ಮಹಿಳಾ ಸಮಾನತೆ ಮತ್ತು ಅದರ ಕುರಿತಾಗಿರುವಂತಹ ವೈಚಾರಿಕ ಕೃತಿಗಳಾಗಿರ್ಬೋದು, ಸೃಜನಶೀಲ ಕೃತಿಗಳು ಕೂಡ ಏನಪ್ಪ ಅಂದ್ರ ಹೊರಬರುವುದರ ಮೂಲಕ ಮಹಿಳೆಯರ ಮೇಲೆ ಆಗುತ್ತಿರುವಂತಹ ದೌರ್ಜನ್ಯಗಳ ಬಗೆಗೆ ಅರಿವನ್ನ ಮೂಡಿಸ್ಲಿಕ್ಕೆ ಏನಪ್ಪ ಸಾಕಷ್ಟು ಪ್ರಯತ್ನಗಳನ್ನು ಕೂಡ ಏನಪ್ಪ ಅಲ್ಲಿ ಕಾಣ್ತಿದೀವಿ. ಈ ಎಲ್ಲಾ ಪ್ರತಿಭಟನೆಗಳ ನಡುವೆಯೂ ಕೂಡ ಇವತ್ತು ವರದಕ್ಷಿಣೆ ಎನ್ನುವಂತ ಒಂದು ಸಾಮಾಜಿಕ ಪಿಡುಗು ಸಮಾಜದಲ್ಲಿ ಏನಪ್ಪ ಅಂದ್ರೆ ಇವತ್ತು ಕೂಡ ಏನಪ್ಪ ಅಂದ್ರೆ ಬೇರೂರಿದೆ. ಆ ವರದಕ್ಷಿಣೆಯ ಕಾರಣದಿಂದ ದೌರ್ಜನ್ಯಕ್ಕೆ ಒಳಗಾಗಿರುವಂತವರು, ದರ್ಪಕ್ಕೆ ಒಳಗಾಗಿರುವಂತವರು, ಶೋಷಣೆಗೆ ಒಳಗಾಗಿರುವಂತವರ ಸಂಖ್ಯೆ ಅಗಣಿತವಾಗಿದೆ, ಅಸಂಖ್ಯಾತವಾಗಿದೆ. ಅದ ಲೆಕ್ಕಕ್ಕೆ ಸಿಗ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ಏನಪ್ಪಾ ಅಂದ್ರ ವರದಕ್ಷಿಣೆ ಕಾರಣಕ್ಕೆ ಏನಪ್ಪ ಸಾಕಷ್ಟು ಜನ ಏನಪ್ಪ ಅಂದ್ರೆ ಮಹಿಳೆಯರು ಏನಪ್ಪಾ ಅಂದ್ರೆ ದೌರ್ಜನ್ಯಕ್ಕೆ ಒಳಪಡ್ತಾ ಇದ್ದಾರೆ. ಸ್ವತಂತ್ರ ಭಾರತದಲ್ಲಿ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ಅಸಮಾನತೆ ಆಧಾರಿತವಿರುವಂತಹ ದೌರ್ಜನ್ಯಗಳು ಇವತ್ತೇನಪ್ಪ ಅಂದ್ರೆ ಸಾಕಷ್ಟು ಏನ್ ಮಾಡ್ತಾ ಇದ್ದಾರೆ, ರೂಪಾಂತರಗೊಳ್ತಾ ಇದಾವೆ. ಬೇರೆ ಬೇರೆ ಹೆಸರುಗಳಿಂದ ಏನಪ್ಪ ಅಂದ್ರ ಕರಿತಾ ಇದ್ದಾರೆ. ಅಂದ್ರೆ ಈ ಸ್ವತಂತ್ರ ಭಾರತದಲ್ಲಿ ಮಹಿಳೆಯರ ಮೇಲೆ ಬಹಳಷ್ಟು ಏನಪ್ಪ ಅಂದ್ರೆ ದೌರ್ಜನ್ಯಗಳು ನಡೀತಾ ಇದಾವೆ. ಆ ದೌರ್ಜನ್ಯಗಳು ಅಸಮಾನತೆ ಆಧಾರಿತವಿರುವಂತಹ ದೌರ್ಜನ್ಯಗಳಿಂದ ಸಾಕಷ್ಟು ರೂಪಾಂತರಗೊಳ್ತಾ ಇದಾವೆ. ಮಹಿಳೆಯರನ್ನ ಸೇವಕರು ಎಂದು ನೋಡುವಂತ ಪುರುಷ ಪ್ರಧಾನದ ಸಮಾಜದ ಸಿದ್ಧಾಂತ ಹೆಣ್ಣು ಮಕ್ಕಳು ಮತ್ತು ಮಹಿಳೆಯರನ್ನ ಅಸಮಾನತೆಯ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾವೆ. ಏನಂತಂದ್ರೆ ಮಹಿಳೆಯರನ್ನ ಇವತ್ತೇನಪ್ಪ ಅಂದ್ರೆ ಪುರುಷ ಪ್ರಧಾನ ಸಮಾಜ ಸೇವಕರು ಅಂತ ಏನಪ್ಪಾ ಅಂದ್ರೆ ನೋಡುವಂತ ಒಂದು ಸಿದ್ಧಾಂತ ಏನಿದೆಯಲ್ಲ, ಅದು ಹೆಣ್ಣು ಮಕ್ಕಳನ್ನ ಮತ್ತು ಮಹಿಳೆಯರನ್ನ ಅಸಮಾನತೆಯ ದೃಷ್ಟಿಯಿಂದ ಏನಪ್ಪ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅದರಿಂದ ಏನಪ್ಪಾ ಅಂದ್ರೆ ಮಹಿಳೆಯರ ಒಂದು ಗೌರವ ಏನಪ್ಪ ಧಕ್ಕೆ ಉಂಟಾಗ್ತಾ ಇದೆ. ಈ ಎಲ್ಲ ಅಸಮಾನತೆಗಳ ಜೊತೆಗೆ ಹೆಣ್ಣಿನ ದೈಹಿಕ ಮತ್ತು ಮಾನಸಿಕ ಕಿರುಕುಳ, ಅಂದ್ರೆ ಹೆಣ್ಣಿನ ಮೇಲೆ ಆಗುತ್ತಿರುವಂತಹ ದೈಹಿಕ ಮತ್ತು ಮಾನಸಿಕ ಕಿರುಕುಳ ಆಗಿರ್ಬೋದು, ವರದಕ್ಷಿಣೆ ಕಿರುಕುಳ ಆಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ಇವೆಲ್ಲವೂ ಕೂಡ ಏನಪ್ಪ ನಿರಂತರವಾಗಿ ದಿನನಿತ್ಯ ಏನಪ್ಪಾ ಅಂದ್ರೆ ನಡೀತಾ ಇದಾವೆ. ಹೆಣ್ಣಿನ ಮೇಲೆ ದೈಹಿಕ ಮತ್ತು ಮಾನಸಿಕ ಕಿರುಕುಳಾಗಿರ್ಬೋದು, ವರದಕ್ಷಿಣೆ ಕಿರುಕುಳಾಗಿರ್ಬೋದು, ಅತ್ಯಾಚಾರಗಳಾಗಿರ್ಬೋದು, ದೌರ್ಜನ್ಯಗಳಾಗಿರ್ಬೋದು, ಇವುಗಳ ಜೊತೆಗೆ ನಿಂದನೆ, ಅವಾಚ್ಯ ಪದಗಳ ಬಳಕೆ, ವಿವಿಧ ರೂಪದ ಹಿಂಸಾಚಾರಗಳು ಏನಪ್ಪಾ ಅಂದ್ರೆ ಇವತ್ತು ಕುಟುಂಬದ ಒಳಗೂ ನಡೀತಾ ಇದಾವೆ, ಕುಟುಂಬದ ಹೊರಗೂ ನಡೀತಾ ಇದಾವೆ, ಕುಟುಂಬದ ಒಳಗೆ ಏನಪ್ಪಾ ಅಂದ್ರೆ ಕುಟುಂಬದ ಸದಸ್ಯರಿಂದ ನಡೀತಾ ಇದಾವೆ.
ಕುಟುಂಬದ ಹೊರಗಡೆ ಅಂತಂದ್ರೆ ಅವಳು ಕೆಲಸ ಮಾಡುತ್ತಿರುವಂತಹ ಸ್ಥಳಗಳಲ್ಲಿ, ಉದ್ಯೋಗದ ಸ್ಥಳಗಳಲ್ಲಿ ಆಗಿರ್ಬೋದು, ಇವೇನಪ್ಪ ಅಂದ್ರೆ ನಿರಂತರವಾಗಿ ನಡೀತಾ ಇದಾವೆ. ಹೀಗಾಗಿ ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಏನಪ್ಪಾ ಅಂದ್ರ ಅಡ್ಡಿ ಉಂಟು ಮಾಡಿವಿ. ಅಂದ್ರ ಈ ದೌರ್ಜನ್ಯಗಳು ಅಂದ್ರೆ ದೈಹಿಕ ಮತ್ತು ಮಾನಸಿಕ ಕಿರುಕುಳಾಗಿರ್ಬೋದು, ವರದಕ್ಷಿಣೆ ಕಿರುಕುಳಾಗಿರ್ಬೋದು, ಅತ್ಯಾಚಾರಗಳು, ದೌರ್ಜನ್ಯಗಳು, ನಿಂದನೆ, ಅವಾಚ್ಯ ಪದಗಳ ಬಳಕೆ, ವಿವಿಧ ರೀತಿಯ ಇರುವಂತಹ ಹಿಂಸಾಚಾರಗಳು ಕುಟುಂಬದ ಒಳಗು ಮತ್ತು ಹೊರಗು ನಡೆಯುತ್ತಿರುವುದರಿಂದ ಹೆಣ್ಣಿನ ಸ್ವಾತಂತ್ರ್ಯ ಮತ್ತು ಗೌರವಕ್ಕೆ ಏನಪ್ಪಾ ಅಂದ್ರ ಅಡ್ಡಿ ಉಂಟು ಮಾಡಿವೆ. ಜೊತೆಗೆ ಹೆಣ್ಣಿನ ಮೇಲೆ ನಡೆಯುತ್ತಿರುವಂತಹ ಆಸಿಡ್ ದಾಳಿ, ಹೆಣ್ಣು ಮಕ್ಕಳ ಮತ್ತು ಮಹಿಳೆಯರ ಕಳ್ಳ ಸಾಗಾಣಿಕೆ, ಅವರುಗಳ ಮಾರಾಟ, ಇವು ದಿನದ ದಿನಕ್ಕೆ ಏನಪ್ಪಾ ಅಂದ್ರೆ ವಿಚಿತ್ರವಾಗಿರುವಂತಹ ಸ್ವರೂಪಗಳನ್ನ ಇವತ್ತ ಪಡ್ಕೋತಿರೋದನ್ನ ನಾವು ನೋಡ್ತಿದೀವಿ. ಇವತ್ತಿನ ದಿನ ನಾವು ಏನಪ್ಪಾ ಅಂದ್ರೆ ಮಾಧ್ಯಮಗಳಲ್ಲಿ, ಪತ್ರಿಕೆಗಳಲ್ಲಿ ಪ್ರತಿದಿನವೂ ಕೂಡ ಏನಪ್ಪಾ ಅಂದ್ರೆ ಇಂಥ ಒಂದು ವಿಷಯಗಳನ್ನ ಏನಪ್ಪಾ ಅಂದ್ರೆ ನೋಡ್ತಾ ಇದ್ದೀವಿ. ಹಿಂದೆ ಇದ್ದಂತ ಕುಲಗೌರವದ ಹತ್ಯೆ ಇವತ್ತ ಮರ್ಯಾದೆ ಹತ್ಯೆ ಹೆಸರೊಳಗೆ ಏನಪ್ಪಾ ಅಂದ್ರೆ ರೂಪಾಂತರಗೊಂಡಿದೆ. ನೋಡಿ, ಹಿಂದೆ ಇದ್ದಂತ ಕುಲಗೌರವದ ಹತ್ಯೆ ಇವತ್ತು ಮರ್ಯಾದೆ ಹತ್ಯೆ ಅನ್ನುವಂತ ಹೆಸರೊಳಗೆ ರೂಪಾಂತರಗೊಂಡಿದೆ. ಆ ನಿಟ್ಟಿನೊಳಗೆ ಏನಪ್ಪ ಸಂವಿಧಾನದ 14 ನೋಡಿ, ಸಂವಿಧಾನದ ವಿಧಿ 14, 15, 16 ಮತ್ತು 39ರಲ್ಲಿ ಹೇಳಿರುವಂತೆ ಸಮಾನ ಅವಕಾಶ ಮತ್ತು ಸಮಾನ ದುಡಿಮೆಗೆ ಸಮಾನ ವೇತನ ನೀಡಬೇಕು ಅನ್ನುವಂಥದ್ದು ಸೇರಿದಂತೆ ಯಾವುದೇ ಹಕ್ಕುಗಳು ಏನಪ್ಪ ಅಂದ್ರೆ ಇವತ್ತು ಎಲ್ಲಾ ಮಹಿಳೆಯರಿಗೆ ಏನಪ್ಪ ಅಂದ್ರೆ ದೊರಕಿಲ್ಲ. ಸಂವಿಧಾನದಲ್ಲಿ ಹೇಳಿದೆ. ಸಂವಿಧಾನದ ವಿಧಿ 14, 15, 16 ಮತ್ತು 39ರಲ್ಲಿ ಏನ್ ಹೇಳಿದೆಪ್ಪ ಅಂದ್ರೆ ಸಮಾನ ಅವಕಾಶ, ಪುರುಷರಷ್ಟೇ ಸಮಾನವಾದಂತಹ ಅವಕಾಶಗಳು, ಸಮಾನವಾದ ದುಡಿಮೆಗೆ ಸಮಾನ ವೇತನ ನೀಡಬೇಕನ್ನುವಂಥದ್ದು ಕೂಡ ಏನಪ್ಪ ಅಂದ್ರೆ ಸೇರಿದಂತೆ ಯಾವುದೇ ಹಕ್ಕುಗಳು ಏನಪ್ಪ ಅಂದ್ರೆ ಎಲ್ಲಾ ಮಹಿಳೆಯರಿಗೆ ಏನಪ್ಪ ದೊರಕ್ತಾ ಇಲ್ಲ. ಇಂಥ ಒಂದು ಅಸಮಾನತೆ ಮತ್ತು ದೌರ್ಜನ್ಯಗಳ ವಿವಿಧ ರೂಪಗಳ ವಿರುದ್ಧ ಮಹಿಳೆಯರು ಏನಪ್ಪ ಅಂದ್ರ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸ್ತಾ ಇದಾರಲ್ಲ, ಆ ಪ್ರತಿಪಾದಿಸುವಂತ ಚಳುವಳಿನೇ ಮಹಿಳಾ ಚಳುವಳಿ. ಇವುಗಳಲ್ಲಿ ಕೆಲವೊಂದಿಷ್ಟು ಚಳುವಳಿಗಳು ಏನಪ್ಪ ಇವತ್ತು ನಾವು ನೋಡೋಣ. ಮೊದಲನೇದಾಗಿ ಮದ್ಯಪಾನ ನಿಷೇಧ ಚಳುವಳಿ. ಎಸ್ ನೋಡಿ, ಮೊದಲನೇ ಚಳುವಳಿ ಯಾವುದು ಅಂದ್ರೆ ಮದ್ಯಪಾನ ನಿಷೇಧ ಚಳುವಳಿ. ಮಹಿಳೆಯರು ರೂಪಿಸಿರುವಂತಹ ಪ್ರಮುಖವಾದಂತಹ ಚಳುವಳಿಗಳಲ್ಲಿ ಮದ್ಯಪಾನ ನಿಷೇಧ ಚಳುವಳಿ ಬಹಳಷ್ಟು ಮುಖ್ಯವಾಗಿರುವಂತದ್ದು ಮತ್ತು ಈ ಚಳುವಳಿ ಬಹಳಷ್ಟು ವಿಭಿನ್ನವಾಗಿರುವಂತದ್ದು. ಯಾಕಂದ್ರ ಪಾನ ನಿಷೇಧದ ಸಂದರ್ಭದಲ್ಲಿ ಮಹಿಳೆಯರು ಒಗ್ಗಟ್ಟಾಗಿ ಏನಾಗ್ತಾರೆ ಅಂದ್ರೆ ಸಂಘಟಿತರಾಗ್ತಾ ಇದ್ದಾರೆ. ನೋಡಿ, ಇವತ್ತು ಮಹಿಳಾ ಚಳುವಳಿಗಳಲ್ಲಿ ಅತ್ಯಂತ ಪ್ರಮುಖವಾಗಿರುವಂತಹ ಚಳುವಳಿ ಯಾವುದು ಅಂತಂದ್ರೆ ಮದ್ಯಪಾನ ನಿಷೇಧ ಚಳುವಳಿ. ಇದು ಮಹಿಳೆಯರೇ ರೂಪಿಸಿರುವಂತಹ ಪ್ರಮುಖವಾದಂತಹ ಚಳುವಳಿಯಾಗಿದ್ದು ಪಾನ ನಿಷೇಧ ಚಳುವಳಿ ಅಂತ ಗುರುತಿಸ್ತಾ ಇದೀವಿ. ಯಾಕಂದ್ರ ಪಾನ ನಿಷೇಧದ ಸಂದರ್ಭದಲ್ಲಿ ಮಹಿಳೆಯರು ಒಗ್ಗಟ್ಟಾಗಿ ಏನ್ ಮಾಡ್ತಾರೆ ಅಂದ್ರ ಸಂಘಟಿತರಾಗ್ತಿದಾರ. ಹಂಗಂತಂದ್ರ ಮದ್ಯಪಾನ ಚಳುವಳಿ ಅಥವಾ ಮದ್ಯಪಾನದ ನಿಷೇಧ ಸ್ವಾತಂತ್ರ್ಯ ಚಳುವಳಿಯ ಒಂದು ಭಾಗವಾಗಿತ್ತು. ಮದ್ಯಪಾನದ ನಿಷೇಧ ಸ್ವಾತಂತ್ರ್ಯ ಚಳುವಳಿಯ ಒಂದು ಭಾಗವಾಗಿತ್ತು. ಈ ರಾಷ್ಟ್ರಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿರುವಂತಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮದ್ಯಪಾನವನ್ನ ನಿಷೇಧಿಸುವಂತ ವಿಚಾರವನ್ನು ಏನಂತಂದ್ರೆ ಪ್ರತಿಪಾದಿಸ್ತಾ ಇದಾರೆ, ವ್ಯಕ್ತಪಡಿಸ್ತಾ ಇದಾರೆ. ನೋಡಿ, ಗಾಂಧೀಜಿಯವರು ಕೂಡ ಏನಪ್ಪ ಅಂದ್ರೆ ಮದ್ಯಪಾನವನ್ನು ನಿಷೇಧ ಮಾಡಬೇಕು ಅಂತ ವಿಚಾರವನ್ನು ಏನಂತ ವ್ಯಕ್ತಪಡಿಸ್ತಾರೆ. ಮದ್ಯಪಾನ ಏನು ಮದ್ಯಪಾನದ ನಿಷೇಧ ಕುರಿತು ಏನಂತ ಮಹಿಳೆಯರು ಹೋರಾಟ ಮಾಡ್ತಿದಾರಲ್ಲ, ಈ ಮಹಿಳೆಯರ ಮದ್ಯಪಾನದ ನಿಷೇಧ ಚಳುವಳಿ ಚಿಪ್ಪೋ ಚಳುವಳಿಯ ಭಾಗವಾಗಿ ರೂಪುಗೊಳ್ತಾ ಇದೆ. ಅಂದ್ರೆ ಇದೇನು ಮಹಿಳೆಯರು ರೂಪಿಸಿಕೊಂಡಿರುವಂತಹ ಮದ್ಯಪಾನ ನಿಷೇಧ ಚಳುವಳಿ ಏನಿದೆಯಲ್ಲ, ಚಿಪ್ಕೋ ಚಳುವಳಿಯ ಭಾಗವಾಗಿ ಏನಪ್ಪ ರೂಪುಗೊಳ್ತಾ ಇದೆ. ಕರ್ನಾಟಕದಲ್ಲಿ ಪರಿಸರ ಚಳುವಳಿಯ ಭಾಗವಾಗಿ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಲ್ಲಿ ಏನಪ್ಪ ಅಂದ್ರೆ ಮದ್ಯಪಾನ ನಿಷೇಧ ಚಳುವಳಿ ಪ್ರಾರಂಭ ಆಗ್ತಾ ಇದೆ. ನೋಡಿ, ಮದ್ಯಪಾನ ಚಳುವಳಿ ಅಥವಾ ಮದ್ಯಪಾನದ ನಿಷೇಧ ಚಳುವಳಿ ಸ್ವಾತಂತ್ರ್ಯ ಚಳುವಳಿಯ ಒಂದು ಭಾಗ ಆಗಿತ್ತು. ಗಾಂಧೀಜಿಯವರು ಕೂಡ ಏನಂದ್ರೆ ಮದ್ಯಪಾನವನ್ನ ನಿಷೇಧ ಮಾಡುವಂತ ವಿಚಾರವನ್ನು ವ್ಯಕ್ತಪಡಿಸಿರ್ತಾರ, ಪ್ರತಿಪಾದಿಸಿರ್ತಾರ. ಅಷ್ಟೇ ಅಲ್ಲ, ಮಹಿಳೆಯರ ಮದ್ಯಪಾನದ ನಿಷೇಧ ಚಳವಳಿ ಕೂಡ ಏನಂದ್ರೆ ಚಿಪ್ಕೋ ಚಳವಳಿ ಒಂದು ಭಾಗವಾಗಿ ರೂಪುಗೊಂಡಿತ್ತು. ಜೊತೆಗೆ ಕರ್ನಾಟಕದಲ್ಲಿ ಪರಿಸರ ಚಳವಳಿಯ ಒಂದು ಭಾಗವಾಗಿ ಏನಂತಂದ್ರೆ ಕರ್ನಾಟಕ ಕರಾವಳಿ ಮತ್ತು ಮಲೆನಾಡು ಪ್ರದೇಶಗಳಿಗೆ ಮದ್ಯಪಾನ ನಿಷೇಧ ಚಳವಳಿ ಪ್ರಾರಂಭವಾಗಿತ್ತು. ಇದನ್ನ ಕುಸುಮಾ ಸೊರಬ್ ನೋಡಿ, ಕುಸುಮಾ ಸೊರಬ್ ಅನ್ನುವಂತ ಒಬ್ಬ ಮಹಿಳೆ, ಅದರ ಜೊತೆಗೆ ಈ ಕುಸುಮಾ ಸೊರಬ್ ಅನ್ನುವಂತ ಮಹಿಳೆಯ ಜೊತೆ ಏನಂತಂದ್ರೆ ಇನ್ನೂ ಸಾಕಷ್ಟು ಜನ ಮಹಿಳೆಯರು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ.
ಹಾಗಾದ್ರೆ ಮದ್ಯಪಾನ ಚಳುವಳಿಯನ್ನ ರೂಪಿಸಿರುವಂತ ಮಹಿಳೆ ಯಾರಂತ ಗೊತ್ತಾಯ್ತಿಲ್ಲ, ಕುಸುಮಾ ಸ್ವರಾಬ್. ಹಂಗಂತಂದ್ರೆ ಮದ್ಯಪಾನ ನಿಷೇಧ ಚಳುವಳಿಗೆ ಸಂಬಂಧಪಟ್ಟಿರುವಂತೆ ಯಾವ ಮಹಿಳೆ ಹೆಸರು ಇಂಟರ್ ಪ್ರವರ್ತಮಾನಕ್ಕೆ ಬರ್ತಾ ಇದೆಪ್ಪ ಅಂದ್ರೆ ಕುಸುಮಾ ಸ್ವರಾಬ್ ಅವರು ಬರ್ತಾ ಇದೆ. ಈ ಕುಸುಮಾ ಸ್ವರಾಬ್ ಅವರ ಜೊತೆ ಏನಪ್ಪ ಅಂದ್ರೆ ಹಲವರು ಈ ಚಳುವಳಿಯಲ್ಲಿ, ಯಾವ ಚಳುವಳಿಯಲ್ಲಿ, ಮದ್ಯಪಾನ ನಿಷೇಧ ಚಳುವಳಿಯಲ್ಲಿ ತಮ್ಮ ಜೀವವನ್ನೇ ಏನಂತಂದ್ರೆ ಕಳ್ಕೊಂಡಿದ್ದಾರೆ. ಇದು ಅಷ್ಟೇ ಅಲ್ಲದೆ ಹಾಸನ, ಕೋಲಾರ, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೂಡ ಏನಪ್ಪಾ ಅಂತಂದ್ರೆ ಮಹಿಳೆಯರು ಮದ್ಯಪಾನ ಮಾರಾಟದ ವಿರುದ್ಧ ಹಲವಾರು ಚಳುವಳಿಗಳನ್ನು ನಡೆಸಿದ್ದಾರೆ. ನೋಡಿ, ಕೇವಲ ಚಿಪ್ಕೋ ಚಳುವಳಿಯ ಭಾಗವಾಗಿ ಅಲ್ಲ, ಪರಿಸರ ಚಳುವಳಿಯ ಭಾಗವಾಗಿ ಅಲ್ಲ, ಕರಾವಳಿ ಮಲೆನಾಡು ಪ್ರದೇಶಗಳಷ್ಟೇ ಆರಂಭ ಆಗಿಲ್ಲ. ಕುಸುಮಾ ಸ್ವರಾಬ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಚಳುವಳಿಯಲ್ಲಿ ಸಾಕಷ್ಟು ಜನ ಪ್ರಾಣವನ್ನು ಕಳೆಕೊಳ್ಳುವುದರ ಮೂಲಕ ಹಾಸನ, ಕೋಲಾರ, ಮಂಡ್ಯ, ಚಾಮರಾಜನಗರ ಜಿಲ್ಲೆಗಳು ಕೂಡ ಏನಂತಂದ್ರೆ ಸಾಕಷ್ಟು ಜನ ಮಹಿಳೆಯರು ಏನಪ್ಪಾ ಅಂತಂದ್ರೆ ಮದ್ಯಪಾನ ಮಾರಾಟದ ವಿರುದ್ಧ ಸಾಕಷ್ಟು ಚಳುವಳಿಗಳನ್ನು ನಡೆಸಿದ್ದಾರೆ. ಮದ್ಯಪಾನ ಸಾಮಾಜಿಕ ಸಂಸ್ಥೆಗಳಲ್ಲಿ ಮತ್ತು ವೈಯಕ್ತಿಕ ನೆಲೆಯಲ್ಲಿ ಹಲವಾರು ಬಗೆಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ನೋಡಿ, ಮದ್ಯಪಾನ ಅನ್ನೋದು ಏನಪ್ಪಾ ಅಂತಂದ್ರೆ ಸಾಮಾಜಿಕ ಸಂಸ್ಥೆಗಳಲ್ಲಿ ಅಂದ್ರೆ ಕುಟುಂಬಗಳಲ್ಲಿ, ನೆರೆಹೊರೆಯವರಲ್ಲಿ, ಶಾಲೆಗಳಲ್ಲಿ ಅಥವಾ ಇನ್ನಿತರ ಯಾವುದೇ ಸಂಸ್ಥೆಗಳಲ್ಲಿ, ವಿವಾಹಗಳಲ್ಲಿ ಹಲವಾರು ವೈಯಕ್ತಿಕ ನೆಲೆ ಒಳಗೆ ಏನಂತಂದ್ರೆ ಹಲವಾರು ಬಗೆಯ ಸಮಸ್ಯೆಗಳನ್ನ ಸೃಷ್ಟಿ ಮಾಡಿದೆ. ಅದರಲ್ಲೂ ಮಹಿಳೆಯರಲ್ಲಿ ಅಂದ್ರೆ ಅದರಲ್ಲೂ ವಿಶೇಷ ಏನಂದ್ರೆ ಗ್ರಾಮೀಣ ಬಡ ಮಹಿಳೆಯರ ಬದುಕಿನಲ್ಲಿ ಅನೇಕ ಗಂಡಾಂತರಗಳನ್ನು ಸೃಷ್ಟಿ ಮಾಡಿದೆ, ಅನೇಕ ಏನಪ್ಪ ಅಂದ್ರೆ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ. ಅಂದ್ರೆ ವಿಶೇಷವಾಗಿ ಇದು ಸಾಮಾಜಿಕ ಸಂಸ್ಥೆಗಳಲ್ಲಿ ಮತ್ತು ವೈಯಕ್ತಿಕ ನೆಲೆಗಳಲ್ಲಿ ಸಾಕಷ್ಟು ಬಗೆಯ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿದೆ, ಹುಟ್ಟು ಹಾಕಿದೆ. ಮಹಿಳೆಯರ ಅದರಲ್ಲಿ ಏನಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದ ಬಡ ಮಹಿಳೆಯರ ಬದುಕಿನಲ್ಲಿ ಅನೇಕ ಗಂಡಾಂತರಗಳನ್ನ, ಸಮಸ್ಯೆಗಳನ್ನ ಏನಪ್ಪ ಸೃಷ್ಟಿ ಮಾಡಿದೆ. ಕೂಲಿಕಾರರು ತಮ್ಮ ಅತ್ಯಲ್ಪ ದುಡಿಮೆಯನ್ನ ಕುಡಿತಕ್ಕೆ ಹಾಕುವ ಮೂಲಕ, ನೋಡಿ, ಕೂಲಿಕಾರರು ತಮ್ಮ ಅತ್ಯಲ್ಪ ಕಡಿಮೆ ಪ್ರಮಾಣದ ದುಡಿಮೆಯನ್ನ ಕುಡಿತಕ್ಕೆ ಹಾಕುವುದರ ಮೂಲಕ ತಮ್ಮ ಚಟಕ್ಕಾಗಿ ಚಿಕ್ಕ ಮಕ್ಕಳನ್ನ ದುಡಿಮೆಗೆ ಕಳಿಸುವುದರ ಜೊತೆಗೆ ಹೆಂಡತಿಯ ದುಡಿಮೆಯಿಂದ ಬರುವಂತಹ ಹಣವನ್ನ ಕಸಿದು ಮದ್ಯಪಾನದ ದಾಸರಾಗಿದ್ದಾರೆ. ಏನ್ ಮಾಡ್ತಾರಪ್ಪ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಎಂತ ಸಮಸ್ಯೆ ಸೃಷ್ಟಿ ಮಾಡಿದೆಪ್ಪ ಅಂದ್ರೆ ಕೂಲಿಕಾರರು ತಮಗೆ ಬರುವಂತಹ ಅತ್ಯಲ್ಪ ದುಡಿಮೆಯನ್ನ ಕುಡಿತಕ್ಕೆ ಹಾಕುವುದರ ಮೂಲಕ ತಮ್ಮ ಚಟಕ್ಕಾಗಿ ಚಿಕ್ಕ ಮಕ್ಕಳನ್ನ ದುಡಿಮೆಗೆ ಕಳಿಸುವುದರ ಮೂಲಕ ಬಾಲಕಾರ್ಮಿಕ ವ್ಯವಸ್ಥೆ ಬೆಳೀತಾ ಇದೆ. ಈ ಚಿಕ್ಕ ಮಕ್ಕಳನ್ನ ದುಡಿಮೆಗೆ ಕಳಿಸುವುದರ ಜೊತೆಗೆ ಅವರಿಗೆ ಬರುವಂತ ಸಂಬಳವನ್ನು ಕೂಡ ಏನ್ ಮಾಡ್ತಾರಪ್ಪ ಅಂದ್ರೆ ದುಡಿಮೆಗೆ ಹಾಕ್ತಾ ಇದಾರೆ. ಜೊತೆಗೆ ಅದು ಸಾಲದಂತೆ ಹೆಂಡತಿಯ ದುಡಿಮೆಯಿಂದ ಬರುತ್ತಿರುವಂತಹ ಹಣವನ್ನ ಕಸಿದು ಮದ್ಯಪಾನದ ದಾಸರಾಗಿದ್ದಾರೆ. ಕುಟುಂಬವನ್ನು ಏನಪ್ಪ ಅಂದ್ರೆ ಬೀದಿಗೆ ತಂದು ಬಿಡ್ತಾ ಇದ್ದಾರೆ. ಹಿಂಗಾಗಿ ಮದ್ಯಪಾನ ಉಂಟು ಮಾಡಿರುವಂತಹ ಪರಿಣಾಮಗಳನ್ನ ಸಹಿಸಲಾಗದೆ ಈ ಮದ್ಯಪಾನದ ನಿಷೇಧ ಚಳುವಳಿಗಳನ್ನ, ಅಂದ್ರೆ ಮದ್ಯಪಾನವನ್ನು ನಿಷೇಧ ಮಾಡಬೇಕಂತ ಚಳುವಳಿಗಳನ್ನ ಈ ಮಹಿಳೆಯರೇ ಏನಪ್ಪ ಅಂದ್ರೆ ಸಂಘಟನೆ ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಏನಪ್ಪ ಅಂದ್ರೆ ಮಹಿಳೆಯರೇ ಸೃಷ್ಟಿ ಮಾಡಿರುವಂತಹ ಚಳುವಳಿ ಯಾವುದು? ಮದ್ಯಪಾನ ನಿಷೇಧ ಚಳುವಳಿ. ಇದಕ್ಕ ಸಂಬಂಧಪಟ್ಟಂತೆ ಏನಪ್ಪ ಅಂದ್ರೆ ಪ್ರವರ್ತಮಾನಕ್ಕೆ ಹೆಚ್ಚು ಪ್ರಚಾರಕ್ಕೆ ಬರುವಂತ ಹೆಸರು ಯಾವುದು ಅಂತಂದ್ರೆ ಕುಸುಮಾ ಸ್ವರಾಬ್ ಅನ್ನುವಂತ ಮಹಿಳೆ. ಇದು ಮದ್ಯಪಾನ ನಿಷೇಧ ಚಳುವಳಿ. ನೆಕ್ಸ್ಟ್ ರೈತ ಚಳುವಳಿಗಳು. ರೈತ ಚಳುವಳಿಗಳು ಏನಿದೆ? ಕರ ನಿರಾಕರಣೆಯ ಮೂಲಕ ಪ್ರಾರಂಭವಾಗುವಂತ ರೈತ ಚಳುವಳಿ ಅಂತ ವಿಶೇಷವಾಗಿ ಆರಂಭವಾಗುವುದು ಅದರ ಮೂಲಕ ಕರ ನಿರಾಕರಣೆಯ ಮೂಲಕ ಪ್ರಾರಂಭವಾಗುವಂತ ಕೃಷಿಕರ ಪ್ರತಿಭಟನೆಗಳು, ಕೃಷಿಕರನ್ನ ಆವರಿಸಿರುವಂತಹ ಆರ್ಥಿಕ ಬಿಕ್ಕಟ್ಟುಗಳ ವಿರುದ್ಧ 20ನೇ ಶತಮಾನದ 70-80ರ ದಶಕದಲ್ಲಿ ಅನೇಕ ಜನಾಂದೋಲನಗಳನ್ನ ಏನಪ್ಪ ಅಂದ್ರೆ ನಡೆಸಿದ್ದೇವೆ. ಇವತ್ತೇನಪ್ಪ ಅಂದ್ರ ಕರ ನಿರಾಕರಣೆ ಮೂಲಕ ಪ್ರಾರಂಭವಾಗುವಂತ ಕೃಷಿಕರ ಪ್ರತಿಭಟನೆಗಳು, ಕೃಷಿಕರನ್ನ ಆವರಿಸಿರುವಂತ ಆರ್ಥಿಕ ಬಿಕ್ಕಟ್ಟುಗಳ ವಿರುದ್ಧ, ಅಂದ್ರ ಕೃಷಿಕರಲ್ಲಿರುವಂತಹ ಆರ್ಥಿಕ ಬಿಕ್ಕಟ್ಟು ಅಂದ್ರ ಹಣಕಾಸಿನ ಸಮಸ್ಯೆಗಳ ವಿರುದ್ಧ 20ನೇ ಶತಮಾನದ 70 ಮತ್ತು 80ರ ದಶಕದಲ್ಲಿ ಸಾಕಷ್ಟು ಜನಾಂದೋಲನಗಳು ಏನಪ್ಪ ಅಂದ್ರೆ ಇವತ್ತು ನಡೆದಿದ್ದಾವೆ. ದೇಶದಾದ್ಯಂತ ಅನೇಕ ರೈತ ಚಳುವಳಿಗಳು ಪ್ರಾರಂಭವಾಗಿ 80ರ ದಶಕದಲ್ಲಿ ಹೆಚ್ಚು ಗಮನ ಸೆಳೆದಂತ ಸಾಮಾಜಿಕ ಚಳುವಳಿಗಳಲ್ಲಿ ರೈತ ಚಳುವಳಿ ಕೂಡ ಒಂದು. ನೋಡಿ, 70-80ರ ದಶಕದಲ್ಲಿ ಅಂದ್ರೆ 20ನೇ ಶತಮಾನದ
70 ಮತ್ತು 80ರ ದಶಕದಲ್ಲಿ ಸಾಕಷ್ಟು ಜನಾಂದೋಲನಗಳು ನಡೆದಿವೆ. ಸಾಕಷ್ಟು ಏನಂದ್ರ ದೇಶದಾದ್ಯಂತ ಅನೇಕ ರೈತ ಚಳುವಳಿ ಪ್ರಾರಂಭವಾಗಿ 80ರ ದಶಕದಲ್ಲಿ ಹೆಚ್ಚು ಗಮನ ಸೆಳೆದಿರುವಂತಹ ಸಾಮಾಜಿಕ ಚಳುವಳಿಗಳಲ್ಲಿ ಯಾವ ಚಳುವಳಿ ಮುಖ್ಯವಾಗಿರುವಂತದ್ದು ಅಂತಂದ್ರೆ ರೈತ ಚಳುವಳಿ ಬಹಳಷ್ಟು ಮುಖ್ಯವಾಗಿರುವಂತದ್ದು. ಕರ್ನಾಟಕದಲ್ಲಿ 70ರ ದಶಕದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಡಿ ದೇವರಾಜ್ ಅರಸರ ಒಂದು ಸರ್ಕಾರದಲ್ಲಿ, ಅಂದ್ರೆ ಕರ್ನಾಟಕದಲ್ಲಿ 70ರ ದಶಕದಲ್ಲಿ ಅಧಿಕಾರಕ್ಕೆ ಬಂದಂತ ಡಿ ದೇವರಾಜ್ ಅರಸು ಬಹುದೊಡ್ಡ ಸಾಮಾಜಿಕ ಪರಿವರ್ತನೆಗೆ ಏನಪ್ಪಾ ಅಂದ್ರೆ ನಾಂದಿ ಹಾಡಿದ್ರು. ಇಲ್ಲೊಂದು ಪ್ರಶ್ನೆ ಬರ್ತಾ ಇದೆ, 70ರ ದಶಕದಲ್ಲಿ ಸಾಮಾಜಿಕ ಪರಿವರ್ತನೆಗೆ ಡಿ ದೇವರಾಜ್ ಅರಸರ ಕೊಡುಗೆಗಳೇನು ಅಥವಾ ಅವರು ನಡೆಸಿರುವಂತಹ ಸಾಮಾಜಿಕ ಪರಿವರ್ತನೆಗಳೇನು ಅಂತ ಒಂದು ಪ್ರಶ್ನೆ ಬಂದಾಗ ಏನ್ ಮಾಡಿದ್ರು ಅಂತಂದ್ರೆ, ಕರ್ನಾಟಕದಲ್ಲಿ 70ರ ದಶಕಗಳಿಗೆ ಅಧಿಕಾರಕ್ಕೆ ಬಂದಿರುವಂತಹ ಡಿ ದೇವರಾಜ್ ಅರಸರು ದೊಡ್ಡದಾಗಿರುವಂತಹ ಒಂದು ಸಾಮಾಜಿಕ ಪರಿವರ್ತನೆ ನಾಂದಿ ಹಾಡ್ತಾರ. ಏನ್ ಮಾಡ್ತಾರೆ ಅಂದ್ರೆ, ಜಾತಿ ವ್ಯವಸ್ಥೆಯ ಬಂದಿಗಳಾದ ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಪೂರಕವಾದಂತಹ ಶಾಸನಗಳನ್ನ ಜಾರಿಗೆ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಜಾತಿ ವ್ಯವಸ್ಥೆಯ ಬಂದಿಗಳಾದಂತಹ ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಪೂರಕವಾಗಿರುವಂತಹ ಶಾಸನಗಳನ್ನ ಜಾರಿಗೆ ತರುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದು ಅಂಶ ಆದ್ರೆ, ಗೇಣಿದಾರರನ್ನ ಭೂಮಾಲೀಕರ ಹಿಡಿತದಿಂದ ಬಿಡುಗಡೆ. ನೋಡಿ, ಗೇಣಿದಾರರನ್ನ ಭೂಮಾಲೀಕರ ಹಿಡಿತದಿಂದ ಬಿಡುಗಡೆ, ಜೀತ ಪದ್ಧತಿಯ ರದ್ದತಿ, ಬಡವರ ಋಣ ಪರಿಹಾರ. ನೋಡಿ, ಜೀತ ಪದ್ಧತಿಯ ರದ್ದತಿ, ಬಡವರ ಋಣ ಪರಿಹಾರ ಅಂದಿನ ಸಚಿವರಾದ ಶ್ರೀ ಬಸವಲಿಂಗಪ್ಪನವರ ಆಶಯವನ್ನು ಒಳಗೊಂಡಂತೆ. ಅಂದಿನ ಸಚಿವರಾಗಿರುವಂತಹ ಶ್ರೀ ಬಸವಲಿಂಗಪ್ಪನವರ ಆಶಯವನ್ನು ಒಳಗೊಂಡಂತೆ ತಲೆಯ ಮೇಲೆ ಮಲ ಹೊರುವ ಅಮಾನವೀಯ ರೂಢಿಯ ನಿರ್ಮೂಲನೆ ಸೇರಿದಂತೆ ಅನೇಕ ಕ್ರಾಂತಿಕಾರಕ ಕಾರ್ಯಕ್ರಮಗಳನ್ನು ಏನಪ್ಪಾ ಅಂದ್ರೆ ಜಾರಿಗೊಳಿಸ್ತಾ ಇದ್ದಾರೆ. ನೋಡಿ, ಏನಂತಂದ್ರೆ, ಏನು ಸಾಮಾಜಿಕ ಪರಿವರ್ತನೆ ನಾಂದಿ ಹೇಳಿದ್ರು ಡಿ ದೇವರಾಜ್ ಅರಸರು ಅಂತಂದ್ರೆ, ಒಂದು, ಜಾತಿ ವ್ಯವಸ್ಥೆಯ ಬಂದಿಗಳಾದಂತಹ ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಪೂರಕವಿರುವಂತಹ ಶಾಸನಗಳ ಜಾರಿಗೆ ತಂದ್ರು, ಗೇಣಿದಾರರನ್ನ ಭೂಮಾಲೀಕರ ಹಿಡಿತದಿಂದ ಬಿಡುಗಡೆ ಮಾಡಿದ್ರು, ಜೀತ ಪದ್ಧತಿನ ರದ್ದುಗೊಳಿಸಿದ್ರು, ಬಡವರ ಋಣ ಪರಿಹಾರ ಮಾಡಿದ್ರು, ಜೊತೆಗೆ ಅಂದಿನ ಸಚಿವರಾಗಿರುವಂತಹ ಶ್ರೀ ಬಸವಲಿಂಗಪ್ಪನವರ ಆಶಯವನ್ನ ಒಳಗೊಂಡಂತೆ ಏನಿತ್ತು ಅಂದ್ರೆ ಅವರ ಆಶೆ, ತಲೆಯ ಮೇಲೆ ಮಲ ಹೊರುವಂತ ಅಮಾನವೀಯ ರೂಢಿಯನ್ನ ನಿರ್ಮೂಲನೆ ಮಾಡಿದ್ರು. ಇಂತ ಒಂದು ಅನೇಕ ಕ್ರಾಂತಿ ಕಾರ್ಯಕ್ರಮ ಏನಪ್ಪಾ ಅಂದ್ರ ಡಿ ದೇವರಾಜ್ ಅರಸರು ಏನ್ ಮಾಡ್ತಾರ ಅಂದ್ರ ಜಾರಿ ತರ್ತಾರ. ಇದೇನಪ್ಪಾ ಅಂದ್ರೆ 2 ವರ್ಷಕ್ಕೆ ಬರುವಂತ ಒಂದು ಪ್ರಶ್ನೆ. ಏನಂದ್ರೆ, ಡಿ ದೇವರಾಜ್ ಅರಸರ ಒಂದು ಸಾಮಾಜಿಕ ಪರಿವರ್ತನೆಯ ಕ್ರಾಂತಿಕಾರಕ ಬದಲಾವಣೆಗಳೇನು ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಅದಕ್ಕೆ ಉತ್ತರ, ಜಾತಿ ವ್ಯವಸ್ಥೆಯ ಬಂದಿಗಳಾದಂತಹ ಸಾಮಾಜಿಕ ದುರ್ಬಲರ ವಿಮೋಚನೆಗೆ ಪೂರಕವಾಗಿರುವಂತಹ ಶಾಸನಗಳನ್ನ ಜಾರಿಗೆ ತಂದಿರುವಂತದ್ದು, ಗೇಣಿದಾರರನ್ನ ಭೂಮಾಲೀಕರ ಹಿಡಿತದಿಂದ ಅಂದ್ರೆ ಬಿಡುಗಡೆ ಮಾಡಿರುವಂತದ್ದು, ಜೀತ ಪದ್ಧತಿಯನ್ನು ರದ್ದುಗೊಳಿಸಿರುವುದು, ಬಡವರ ಋಣ ಪರಿಹಾರ ಮಾಡಿರುವಂತದ್ದು, ಜೊತೆಗೆ ಅಂದಿನ ಸಚಿವರಾಗಿರುವಂತಹ ಶ್ರೀ ಬಸವಲಿಂಗಪ್ಪನವರ ಆಶಯವನ್ನು ಒಳಗೊಂಡಂತೆ ತಲೆಯ ಮೇಲೆ ಮಲ ಹೊರುವಂತ ಅಮಾನವೀಯ ರೂಢಿಯ ನಿರ್ಮೂಲನೆ ಮಾಡಿರುವಂತಹ ಕಾರ್ಯಕ್ರಮ ಏನಪ್ಪಾ ಅಂದ್ರೆ ಇಲ್ಲಿ ಡಿ ದೇವರಾಜ್ ಅರಸರು ಏನ್ ಮಾಡ್ತಾರೆ ಅಂದ್ರೆ ಜಾರಿಗೆ ತರ್ತಾರೆ. ಜೊತೆಗೆ ಅಂದಿನ ದಿನಗಳಲ್ಲಿ ಅಂದ್ರೆ ಆನಂತರ ದಿನಗಳಲ್ಲಿ ರೈತರ ಸಮಸ್ಯೆಗಳ ಪರಿಹಾರಕ್ಕೆ, ನೋಡಿ, ಆನಂತರ ದಿನಗಳಲ್ಲಿ ರೈತರ ಸಮಸ್ಯೆಗಳ ಪರಿಹಾರಕ್ಕೆ ಸರ್ಕಾರದ ಗಮನ ಸೆಳೆಯಲು ಪ್ರತಿಭಟನೆಗಳನ್ನು ನಡೆಸ್ತಾ ಇದ್ದಾರೆ. ರೈತರು ಮತ್ತು ಜನ ನಡೆಸುವಂತಹ ಪ್ರತಿಭಟನೆಗಳು ಏನಾಗ್ತಂದ್ರೆ ರಾಜಕೀಯವಾದವಂತ ತಿಳಿದು ಚಳುವಳಿಯನ್ನ ದಮನ ಮಾಡ್ಲಿಕ್ಕೆ ಲಾಠಿ ಚಾರ್ಜ್ ಮತ್ತು ಗೋಲಿಬಾರ್ ನಡೀತಾ ಇದಾವೆ. ಅಂದ್ರೆ ರೈತರ ಸಮಸ್ಯೆಗಳ ಪರಿಹಾರಕ್ಕೆ, ಅಂದ್ರೆ ರೈತರು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ಉದ್ದೇಶಕ್ಕಾಗಿ ಸರ್ಕಾರವನ್ನ ಅಥವಾ ಸರ್ಕಾರದ ಗಮನವನ್ನ ಸೆಳೆಯುವಂತ ಉದ್ದೇಶಕ್ಕಾಗಿ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಆದರೆ ಈ ಪ್ರತಿಭಟನೆಗಳು ಅಂದ್ರೆ ರೈತರು ಮತ್ತು ಜನ ನಡೆಸುವಂತ ಪ್ರತಿಭಟನೆಗಳಲ್ಲಿ ರಾಜಕೀಯವಾದಾಗ ಅವುಗಳ ರಾಜಕೀಯ ಹೊಕ್ಕಾಗಿ ಏನಪ್ಪಾ ಅಂತಂದ್ರೆ ಆ ರೈತ ಚಳುವಳಿಯನ್ನ ದಮನ ಮಾಡ್ಲಿಕ್ಕೆ ಏನಪ್ಪಾ ಅಂದ್ರ ಲಾಠಿ ಚಾರ್ಜ್ ಮತ್ತು ಗೋಲಿಬಾರ್ ನಡೆಸ್ತಾ ಇದ್ದಾರೆ. ಇಂತಹ ಒಂದು ನೀತಿಗಳನ್ನ ಖಂಡಿಸಿ 1980ರ ಜೂನ್ ತಿಂಗಳಲ್ಲಿ, ನೋಡಿ, 1980ರ ಜೂನ್ ತಿಂಗಳಲ್ಲಿ ಧಾರವಾಡ ಜಿಲ್ಲೆಯ ನರಗುಂದದಲ್ಲಿ ರೈತ ಬಂಡಾಯ ನಡೀತಾ ಇದೆ.
1980 ಜೂನ್ ತಿಂಗಳಲ್ಲಿ ಧಾರವಾಡ ಜಿಲ್ಲೆಯ ನರಗುಂದದಲ್ಲಿ ರೈತ ಬಂಡಾಯ ನಡೀತಾ ಇದೆ. ನರಗುಂದದ ರೈತ ಬಂಡಾಯ ಕೇವಲ ಸರ್ಕಾರ ನಡೆಸಿದ ದೌರ್ಜನ್ಯ ವಿರುದ್ಧ ನಡೆದಿರುವಂತ ಬಂಡಾಯ ಮಾತ್ರವಲ್ಲ, ಇಡೀ ರೈತ ಪರವಾಗಿರುವಂತ ನಡೆದಿರುವಂತ ಚಳವಳಿ ಅಂತ ಗುರುತಿಸ್ತಾ ಇದ್ದೇವೆ. ನೋಡಿ, 1980 ಏನಾಗ್ತದಪ್ಪ ಅಂದ್ರೆ ಜೂನ್ ತಿಂಗಳಲ್ಲಿ ಧಾರವಾಡ ಜಿಲ್ಲೆಯ ನರಗುಂದದೊಳಗ ರೈತ ಬಂಡಾಯ ನಡೀತಾ ಇದೆ. ಆ ರೈತ ಬಂಡಾಯ ಅಂದ್ರೆ ನರಗುಂದದಲ್ಲಿ ನಡೆದಿರುವಂತ ರೈತ ಬಂಡಾಯ ಕೇವಲ ಸರ್ಕಾರ ನಡೆಸಿರುವಂತ ದೌರ್ಜನ್ಯದ ವಿರುದ್ಧ ನಡೆಸಿರುವಂತ ಬಂಡಾಯ ಮಾತ್ರವಲ್ಲ, ಅದು ಒಟ್ಟಾರೆ ರೈತರ ಪರವಾಗಿ ನಡೆದಿರುವಂತ ಒಂದು ಚಳವಳಿ ಅಂತ ಗುರುತಿಸ್ತಾ ಇದೆ. ನರಗುಂದದ ಬಂಡಾಯದ ನಂತರ ಜನಪರ ಚಳವಳಿಗಾರರಾಗಿರುವಂತಹ ಸಮಾಜವಾದಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ನಾಯಕತ್ವದಲ್ಲಿ, ನೋಡಿ, ನರಗುಂದದ ಬಂಡಾಯದ ನಂತರ ಜನಪರ ಚಳವಳಿಗಾರರು ಸಮಾಜವಾದಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ನಾಯಕತ್ವದೊಳಗ ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆ ಆಗ್ತಾ ಇದೆ. ನೋಡಿ, ಯಾರ ನೇತೃತ್ವದಲ್ಲಿ? ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರ ನೇತೃತ್ವದೊಳಗ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಸ್ಥಾಪನೆ ಆಗ್ತಾ ಇದೆ. ಇದು ಶಿವಮೊಗ್ಗದ ಗಾಂಧಿವಾದಿ HS ರುದ್ರಪ್ಪ ಅವರ ಅಧ್ಯಕ್ಷತೆಯೊಳಗೆ ಅಸ್ತಿತ್ವ ಪಡಿತಾ ಇದೆ. ಸ್ಥಾಪನೆ ಮಾಡಿದವರು MD ನಂಜುಂಡಸ್ವಾಮಿ. ಯಾವ ಸಂಘವನ್ನು ಸ್ಥಾಪನೆ ಮಾಡ್ತಾರ? ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಮಾಡ್ತಾರ. ಆದರೆ ಇದು ಅಸ್ತಿತ್ವದಲ್ಲಿ ಯಾರ ಅಧ್ಯಕ್ಷತೆಯೊಳಗೆ ಅಸ್ತಿತ್ವಕ್ಕೆ ಬರ್ತಾ ಇದೆಪ್ಪ ಅಂತಂದ್ರೆ ಶಿವಮೊಗ್ಗದ ಗಾಂಧಿವಾದಿಗಿರುವಂತಹ HS ರುದ್ರಪ್ಪನವರ ಅಧ್ಯಕ್ಷತೆಯೊಳಗೆ ಅಸ್ತಿತ್ವಕ್ಕೆ ಬರ್ತಾ ಇದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಸಂಚಾಲಕರಾಗಿ, ND ಸುಂದರೇಶ್ ಅವರು ಕಾರ್ಯದರ್ಶಿಯಾಗಿ ವಿಶಾಲ ಸಿದ್ಧಾಂತದ ಅಡಿಯಲ್ಲಿ ರೈತ ಸಂಘವನ್ನು ಕರ್ನಾಟಕದಲ್ಲಿ ಪ್ರಾರಂಭಿಸ್ತಾರೆ. ರೈತ ಸಂಘವನ್ನು ಯಾಕೆ ಸ್ಥಾಪನೆ ಮಾಡ್ತಾರೆ ನೋಡ್ರಿ. ಸ್ಥಾಪನೆ ಮಾಡೋದವರು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು. ಯಾವ ಸಂಘವನ್ನು ಸ್ಥಾಪನೆ ಮಾಡಿದ್ರು? ಕರ್ನಾಟಕ ರಾಜ್ಯ ರೈತ ಸಂಘವನ್ನು ಸ್ಥಾಪನೆ ಮಾಡಿದರು. ಶಿವಮೊಗ್ಗದ ಗಾಂಧಿವಾದಿ HS ರುದ್ರಪ್ಪ ಅವರ ಅಧ್ಯಕ್ಷತೆಯೊಳಗೆ ಅಸ್ತಿತ್ವ ಪಡಿಕೊತಾ ಇದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ಸಂಚಾಲಕರಾಗಿ, ND ಸುಂದರೇಶ್ ಅವರ ಕಾರ್ಯದರ್ಶಿಯಾಗಿ ಏನ್ ಮಾಡ್ತಾರೆ ಅಂದ್ರೆ ವಿಶಾಲ ಸಿದ್ಧಾಂತದ ಅಡಿಯಲ್ಲಿ ರೈತ ಸಂಘವನ್ನ ಕರ್ನಾಟಕದೊಳಗೆ ಏನ್ ಮಾಡ್ತಾರ? ಪ್ರಾರಂಭಿಸ್ತಾರ. ಉದ್ದೇಶಗಳು: ವೈಜ್ಞಾನಿಕ ಬೆಲೆ ನಿಗದಿಯಾಗದ ಕಾರಣ, ನೋಡಿ, ವೈಜ್ಞಾನಿಕ ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಯಾಗದ ಕಾರಣ ರೈತರು ಸಾಲದ ಸುಳಿಯಲ್ಲಿ ಸಿಕ್ಕಿದ್ದಾರೆ. ಸೊ ಹಂಗಾಗಿ ಏನಪ್ಪ ಅಂದ್ರೆ ರೈತರು ಸಾಲದ ಸುಳಿಯೊಳಗೆ ಸಿಕ್ಕಿದ್ದಾರೆ. ಗ್ರಾಮಗಳ ಮೂಲಭೂತ ಸೌಲಭ್ಯಗಳು ಅಭಿವೃದ್ಧಿಯಾಗಿಲ್ಲ, ಅವುಗಳನ್ನು ಅಭಿವೃದ್ಧಿಪಡಿಸಬೇಕು. ರೈತರ ಸ್ವಾಭಿಮಾನಕ್ಕೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಜಪ್ತಿ ಕಾರ್ಯಕ್ರಮಗಳು ನಿಲ್ಲಬೇಕು. ಸ್ಥಳೀಯ ನೈಸರ್ಗಿಕ ಸಂಪತ್ತಿನಲ್ಲಿ ಸ್ಥಳೀಯ ಗ್ರಾಮಗಳಿಗೆ ಪಾಲು ದೊರೆಯಬೇಕು. ಲೇವಾದೇವಿ ಪದ್ಧತಿ ನಿಲ್ಲಬೇಕು ಅನ್ನುವಂಥದ್ದು, ಜೊತೆಗೆ ಗ್ರಾಮೀಣ ಜನರ ಪರವಾಗಿರುವಂತಹ ಪ್ರಜಾಸತ್ತಾತ್ಮಕ ಬೇಡಿಕೆಗಳನ್ನು ಮಂಡಿಸುತ್ತಲೇ ಇವತ್ತು ಕರ್ನಾಟಕ ರೈತ ಚಳವಳಿ ನಡೀತಾ ಇದೆ. ಕರ್ನಾಟಕ ರೈತ ಸಂಘದ ಉದ್ದೇಶಗಳಿಂದ ನೋಡ್ರಿ, ರೈತರು ಬೆಳೆದಿರುವಂತಹ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿಯಾಗದ ಕಾರಣ ಏನಾಗಿದ್ದಾರಪ್ಪ ಅಂದ್ರೆ ರೈತರು ಎದುರಾಗಿ ಸಿಕ್ಕೊಂಡಿದ್ದಾರೆ? ಸಾಲದ ಸುಳಿ ಒಳಗೆ ಸಿಕ್ಕೊಂಡಿದ್ದಾರೆ. ಗ್ರಾಮಗಳ ಮೂಲಭೂತ ಸೌಲಭ್ಯಗಳು ಅಭಿವೃದ್ಧಿಯಾಗಿಲ್ಲ, ಅವುಗಳನ್ನು ಅಭಿವೃದ್ಧಿಪಡಿಸಬೇಕು. ಗ್ರಾಮಗಳ ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸೋದ್ರ ಮೂಲಕ ರೈತರ ಸ್ವಾಭಿಮಾನಕ್ಕೆ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತಹ ಜಪ್ತಿ ಕಾರ್ಯಕ್ರಮಗಳನ್ನು ಮಾಡಬೇಕು, ನಿಲ್ಲಿಸಬೇಕು. ಸ್ಥಳೀಯ ನೈಸರ್ಗಿಕ ಸಂಪತ್ತಿನಲ್ಲಿ ಸ್ಥಳೀಯ ಗ್ರಾಮಗಳಿಗೆ ಏನಾಗಬೇಕು? ಪಾಲು ದೊರೆಯಬೇಕು. ಲೇವಾದೇವಿ ಪದ್ಧತಿ ಏನ್ಬೇಕು? ನಿಲ್ಲಬೇಕು. ಜೊತೆಗೆ ಗ್ರಾಮೀಣ ಜನರ ಪರವಾಗಿರುವಂತಹ ಪ್ರಜಾಸತ್ತಾತ್ಮಕ ಬೇಡಿಕೆಗಳೇನಪ್ಪ ಮಂಡಿಸುತ್ತಲೇ ಕರ್ನಾಟಕದ ರೈತ ಚಳವಳಿ ನಡೀತಾ ಇದೆ. ಇವತ್ತಿಗೂ ಕೂಡ ರೈತರು ಸಂಘಟಿತವಾಗಿ ಚಳವಳಿಗಳನ್ನು ಏನಪ್ಪಾ ಅಂದ್ರೆ ನಡೆಸ್ತಾ ಇದ್ದಾರೆ. ಇವತ್ತಿಗೂ ಕೂಡ ರೈತರು ಏನ್ ಮಾಡ್ತಾರೆ? ಸಂಘಟಿತರಾಗಿ ಚಳವಳಿಗಳನ್ನು ನಡೆಸ್ತಾ ಇದ್ದಾರೆ. ಉದಾಹರಣೆಗೆ ಇತ್ತೀಚೆಗೆ ಕರ್ನಾಟಕದಲ್ಲಿ ಮಹದಾಯಿ ಮತ್ತು ಕಾವೇರಿ ನದಿ ನೀರಿನ ಹೆಚ್ಚಿಗೆ ಸಂಬಂಧಿಸಿದ ಸರ್ಕಾರಗಳು ಮತ್ತು ಕೋರ್ಟ್ ನೀಡಿರುವಂತಹ ತೀರ್ಪುಗಳ ವಿರುದ್ಧ ರೈತರು ಮಹತ್ವಪೂರ್ಣ ಸ್ವಾಭಿಮಾನದ ಚಳವಳಿಗಳನ್ನು ನಡೆಸಿದ್ದನ್ನು ನೋಡ್ತಾ ಇದೀವಿ. ನೋಡಿ, ಏನಪ್ಪಾ ಅಂದ್ರೆ ಇವತ್ತಿಗೂ ರೈತರು ದೊಡ್ಡ ಪ್ರಮಾಣದ ಚಳವಳಿ ನಡೆಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮಹದಾಯಿ ಮತ್ತು ಕಾವೇರಿ ನದಿ ನೀರಿನ ಹಂಚಿಕೆಗೆ ಸಂಬಂಧಿಸಿದಂತೆ ಸರ್ಕಾರಗಳು ಮತ್ತು ನ್ಯಾಯಾಲಯಗಳು ನೀಡಿರುವಂತಹ ತೀರ್ಪುಗಳ ವಿರುದ್ಧ ರೈತರು ಏನ್ ಮಾಡಿದಾರಪ್ಪ ಅಂದ್ರೆ ಮಹತ್ವಪೂರ್ಣವಾಗಿರುವಂತಹ ಸ್ವಾಭಿಮಾನದ ಚಳುವಳಿಗಳನ್ನ ನಡೆಸಿದ್ರೆ ಅಂತ ನೋಡ್ತಾ ಇದ್ವಿ. ನೆಕ್ಸ್ಟ್ ಕಾರ್ಮಿಕ ಚಳುವಳಿ. ಕಾರ್ಮಿಕ ಚಳುವಳಿ ಅಥವಾ ಕಾರ್ಮಿಕ ಸಂಘ ಅನ್ನುವಂಥದ್ದು ಸಾಮಾನ್ಯವಾಗಿ ದುಡಿಯುವ ಜನರನ್ನ ಪ್ರತಿನಿಧಿಸುವಂತ ಒಂದು ಸಂಘಟನೆಯಾಗಿದೆ.
ಕಾರ್ಮಿಕ ಚಳುವಳಿ ಮತ್ತು ಕಾರ್ಮಿಕ ಸಂಘ ಅನ್ನೋದು ಏನಪ್ಪಾ ಅಂದ್ರೆ ಸಾಮಾನ್ಯವಾಗಿ ದುಡಿಯುವಂತ ಜನರನ್ನ ಪ್ರತಿನಿಧಿಸುವಂತ ಒಂದು ಸಂಘಟನೆ ಆಗಿದ್ದು, ಉತ್ತಮ ದುಡಿಯುವಂತ ವಾತಾವರಣ, ಗೌರವಯುತ ನಡವಳಿಕೆ, ಕಾರ್ಮಿಕ ಮತ್ತು ಉದ್ಯೋಗ ಕಾನೂನುಗಳ ಅನುಷ್ಠಾನಕ್ಕೆ ಸರ್ಕಾರಗಳನ್ನು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವಂತಹ ಚಳುವಳಿಯನ್ನ ಕಾರ್ಮಿಕ ಚಳುವಳಿ ಅಂತ ಕರಿತೀವಿ. ಕಾರ್ಮಿಕ ಚಳುವಳಿ ಅಂತಂದ್ರೆ ಉತ್ತಮ ದುಡಿಯುವಂತ ವಾತಾವರಣ ಇರಬೇಕು, ದುಡಿಯುವಂತ ಕಾರ್ಮಿಕರನ್ನ ಗೌರವಯುತವಾಗಿ ನಡೆಸ್ಕೊಳ್ಬೇಕು, ಅವರನ್ನ ಗೌರವಯುತ ನಡವಳಿಕೆಯ ಮೂಲಕ ನಡೆಸ್ಕೋಬೇಕು, ಕಾರ್ಮಿಕ ಮತ್ತು ಉದ್ಯೋಗ ಕಾನೂನುಗಳ ಅನುಷ್ಠಾನಕ್ಕೆ ಸರ್ಕಾರಗಳನ್ನು ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳ ಮೂಲಕ ನಡೆಯುವಂತಹ ಚಳುವಳಿಗಳು ಏನಪ್ಪಾ ಅಂದ್ರೆ ಕಾರ್ಮಿಕ ಚಳುವಳಿ ಅಂತ ಏನ್ ಮಾಡ್ತೀವಿ ಗುರುತಿಸ್ತಾ ಇದೀವಿ. ಕೆಲವು ದೇಶಗಳಲ್ಲಿ, ಬೇರೆ ಬೇರೆ ದೇಶಗಳಲ್ಲಿ ಕಾರ್ಮಿಕ ಚಳುವಳಿ ಏನಂದ್ರೆ ರಾಜಕೀಯ ಪಕ್ಷಗಳ ಸಹ ಸಂಘಟನೆಗಳಾಗಿ ಅಂತ ಗುರುತಿಸ್ಕೊಂಡಿದ್ರು ನೋಡಿ. ಕೆಲವೊಂದಿಷ್ಟು ದೇಶಗಳಲ್ಲಿ ಕಾರ್ಮಿಕ ಚಳುವಳಿ ಏನಿದಾವ ಅಂತಂದ್ರೆ ರಾಜಕೀಯ ಪಕ್ಷಗಳ ಸಹ ಸಂಘಟನೆಗಳಂತ ಏನಪ್ಪಾ ಅಂದ್ರೆ ಗುರುತಿಸ್ಕೊಂಡಿದ್ದಾವೆ. ಕೈಗಾರಿಕಾ ಬಂಡವಾಳಶಾಹಿಯ ಶೋಷಣೆಯ ವಿರುದ್ಧವಾಗಿ ನೋಡಿ, ಕೈಗಾರಿಕಾ ಬಂಡವಾಳಶಾಹಿಯ ಶೋಷಣೆಯ ವಿರುದ್ಧವಾಗಿ ಸಮಕಾಲೀನ ಕಾರ್ಮಿಕ ಪರ ಸಿದ್ಧಾಂತ ಇವತ್ತು ಏನಪ್ಪಾ ಅಂದ್ರೆ ಬೆಳೀತಾ ಇದೆ ನೋಡಿ. ಕೈಗಾರಿಕಾ ಬಂಡವಾಳಶಾಹಿಯ ಶೋಷಣೆಯ ವಿರುದ್ಧವಾಗಿ ಸಮಕಾಲೀನ ಕಾರ್ಮಿಕ ಪರ ಸಿದ್ಧಾಂತ ಇವತ್ತು ಬೆಳೀತಾ ಬಂದಿದೆ. ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಕೃಷಿ ವಲಯದಲ್ಲಿ ಉದ್ಯೋಗದ ಅವಕಾಶಗಳು ಕುಸಿತ ಕಂಡು ಏನಾಗಿದೆಪ್ಪ ಅಂದ್ರೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಕೃಷಿ ವಲಯದಲ್ಲಿ ಉದ್ಯೋಗದ ಅವಕಾಶಗಳು ಕುಸಿತ ಕಂಡು ಕೈಗಾರಿಕಾ ವಲಯಗಳ ಕಡೆಗೆ ಕಾರ್ಮಿಕರ ಚಲನೆ ಏನಾಗಿತ್ತು ಅಂತ ಹೆಚ್ಚಾಗಿದೆ. ಇವತ್ತೇನಾಗಿತ್ತಪ್ಪ ಅಂದ್ರ ಯುರೋಪ್ ರಾಷ್ಟ್ರಗಳಲ್ಲಿ, ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅಥವಾ ಯಾವುದೇ ಒಂದು ರಾಷ್ಟ್ರ ಆಗಿರ್ಬೋದು, ಆ ರಾಷ್ಟ್ರಗಳಲ್ಲಿ ಏನಂತಾರೆ ಕೈಗಾರಿಕಾ ಕ್ರಾಂತಿ ಪರಿಣಾಮ ಉಂಟಾಗಿ ಏನಾಗಿತ್ತಪ್ಪ ಅಂದ್ರೆ ಕೃಷಿ ವಲಯದಲ್ಲಿ ದುಡಿತಿರುವಂತಹ ಸಂಖ್ಯೆ ಏನಪ್ಪ ಅಂದ್ರೆ ಕಡಿಮೆ ಆಗಿದೆ. ಅದರಲ್ಲಿ ಕೃಷಿ ವಲಯದಲ್ಲಿರುವಂತಹ ಉದ್ಯೋಗದ ಅವಕಾಶಗಳು ಕಡಿಮೆ ಆಗಿದಾವ. ಅವರ ಲಕ್ಷ್ಯ, ಅವರ ಗಮನ ಏನಾಗಿತ್ತಪ್ಪ ಅಂದ್ರೆ ಕೈಗಾರಿಕಾ ವಲಯಗಳ ಕಡೆಗೆ ಏನಪ್ಪ ಅಂದ್ರೆ ಕಾರ್ಮಿಕರ ಚಲನೆ ಹೆಚ್ಚಾಗಿದೆ. ಹಿಂಗಾಗಿ ಕಾರ್ಮಿಕರ ಚಲನೆ ಕೈಗಾರಿಕೆಗಳ ಕಡೆಗೆ ಹೆಚ್ಚಾದಂತೆ ಸಮಯದ ಪರಿವಿಲ್ಲದಂತೆ ಕಾರ್ಮಿಕರನ್ನ ದುಡಿಸಿಕೊಳ್ಳುವಂತ ಒಂದು ಮನೋಭಾವ ಏನಪ್ಪ ಅಂದ್ರೆ ಹೆಚ್ಚಾಗಿದೆ. ಯಾವಾಗ ಸಮಯದ ಪರಿವಿಲ್ಲದಂತೆ ಕಾರ್ಮಿಕರನ್ನ ಏನು ಕೈಗಾರಿಕೆಗಳು ದುಡಿಸಿಕೊಳ್ಳುವಂತ ಒಂದು ಮನೋಭಾವ ಹೆಚ್ಚಾಯ್ತು, ಅವಾಗ ಆ ಕಾರ್ಮಿಕರನ್ನ ಸಮಯದ ಪರಿವಿಲ್ಲದಂತೆ ದುಡಿಸಿಕೊಳ್ಳುವಂತ ಮನೋಭಾವದ ವಿರುದ್ಧ ಅದನ್ನ ಖಂಡಿಸಿ ಅನೇಕ ಕಾರ್ಮಿಕರು ಏನಪ್ಪಾ ಅಂದ್ರೆ ಸಂಘಟಿತರಾಗ್ತಾ ಇದ್ದಾರೆ, ಒಗ್ಗೂಡ್ತಾ ಇದ್ದಾರೆ. ಆ ಒಗ್ಗೂಡಿದರ ಫಲವಾಗಿ 19ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ ಕೈಗಾರಿಕೀಕರಣಗೊಂಡಂತ ಪ್ರದೇಶಗಳಲ್ಲಿ ಕಾರ್ಮಿಕ ಪಕ್ಷಗಳು ಮತ್ತು ಟ್ರೇಡ್ ಯೂನಿಯನ್ಗಳು ಏನ್ ಮಾಡ್ತಾ ಇದ್ರೆ ಕಾರ್ಮಿಕರನ್ನ ಸಂಘಟಿಸ್ತಾ ಇದ್ದಾವೆ. ಏನಂದ್ರೆ 19ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ ಕೈಗಾರಿಕೀಕರಣಗೊಂಡಂತ ಪ್ರದೇಶಗಳಲ್ಲಿ ಕಾರ್ಮಿಕ ಪಕ್ಷಗಳು ಮತ್ತು ಟ್ರೇಡ್ ಯೂನಿಯನ್ಗಳು ಏನ್ ಮಾಡ್ತಾ ಇದ್ರೆ ಕಾರ್ಮಿಕರನ್ನ ಸಂಘಟಿಸ್ತಾ ಇದ್ದಾವೆ. ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅನ್ನೋದು ಲಂಡನ್ದೊಳಗೆ 1864 ಪ್ರಾರಂಭವಾದಂತ ಮೊದಲ ಕಾರ್ಮಿಕರ ಸಂಘ ಆಗಿದೆ. ಹಂಗಂತಂದ್ರೆ ಮೊದಲ ಕಾರ್ಮಿಕರ ಸಂಘಟನೆ ಹುಟ್ಟಿದ್ದಲ್ಲಿ ಲಂಡನ್ದಲ್ಲಿ. ಯಾವಾಗ? 1864ರಲ್ಲಿ. ಯಾವ ಸಂಘ? ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್. ಏನಾಗ್ತದಪ್ಪ ಅಂದ್ರೆ 19ನೇ ಶತಮಾನದಲ್ಲಿ ಪ್ರಪಂಚದಾದ್ಯಂತ, ಇಡೀ ಜಗತ್ತಿನಾದ್ಯಂತ ಕೈಗಾರಿಕೀಕರಣಗೊಂಡಂತ ಎಲ್ಲಾ ಪ್ರದೇಶಗಳಲ್ಲಿ, ಇವತ್ತು ಇಂಗ್ಲೆಂಡ್ ಆಗಿರ್ಬೋದು, ಅಮೆರಿಕ ಆಗಿರ್ಬೋದು, ರಷ್ಯಾ ಆಗಿರ್ಬೋದು, ಬ್ರಿಟನ್, ಫ್ರಾನ್ಸ್ ಆಗಿರ್ಬೋದು, ಜಪಾನ್ ಆಗಿರ್ಬೋದು, ಜರ್ಮನಿ ಆಗಿರ್ಬೋದು, ಈ ಎಲ್ಲಾ ಪ್ರದೇಶಗಳಲ್ಲಿ ಕಾರ್ಮಿಕ ಪಕ್ಷಗಳು ಮತ್ತು ಟ್ರೇಡ್ ಯೂನಿಯನ್ಗಳು ಏನ್ ಮಾಡ್ತಾ ಅಂದ್ರೆ ಕಾರ್ಮಿಕರನ್ನ ಸಂಘಟನೆ ಮಾಡೋದ್ರ ಮೂಲಕ ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅನ್ನುವಂಥದ್ದು ಏನಂತಂದ್ರೆ ಲಂಡನ್ದೊಳಗೆ 1864ರಲ್ಲಿ ಪ್ರಾರಂಭವಾಗಿರುವಂತಹ ಮೊದಲ ಕಾರ್ಮಿಕರ ಸಂಘಟನೆ ಆಗಿದ್ದು, ಈ ಕಾರ್ಮಿಕ ಸಂಘಟನೆಯ ಉದ್ದೇಶ, ಯಾವ ಕಾರ್ಮಿಕ ಸಂಘಟನೆಯ ಉದ್ದೇಶ? ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅಂತ ಸಂಸ್ಥೆಯ ಉದ್ದೇಶ, ಸಂಘಟನೆ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವುದು. ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುವುದು. ಯಾಕಂತಂದ್ರೆ ಕೈಗಾರಿಕೀಕರಣಗೊಂಡಂತ ಪ್ರದೇಶಗಳಲ್ಲಿ ಸಮಯದ ಪರಿವಿಲ್ಲದಂತೆ ಕಾರ್ಮಿಕರ ದುಡಿಸ್ಕೊಳ್ತಾ ಇದ್ವು. ಹಿಂಗಾಗಿ ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡುವಂತ ಉದ್ದೇಶ ಜೊತೆಗೆ ದುಡಿಮೆಯನ್ನ ದಿನಕ್ಕೆ 8 ಗಂಟೆಗಳು ಮಾತ್ರ ಮಾಡಬೇಕು ಅಂತ ಒಂದು ಕಾನೂನನ್ನ ಜಾರಿಗೆ ತರಬೇಕು. ಏನಂದ್ರೆ ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನ ಕಾಪಾಡೋದ್ರ ಮೂಲಕ ದುಡಿಮೆಯನ್ನ ದಿನಕ್ಕೆ 8 ಗಂಟೆಗಳ ಮಾತ್ರ ಮಾಡ್ಬೇಕು ಅನ್ನೋ ಒಂದು ಕಾನೂನನ್ನ ಏನಪ್ಪಾ ಅಂದ್ರೆ ಜಾರಿಗೆ ತರುವುದಾಗಿತ್ತು.
ಹೀಗೆ ಪ್ರಾರಂಭವಾಗಿರುವಂತಹ ಚಳುವಳಿ 19ನೇ ಶತಮಾನದ ಮಧ್ಯಭಾಗದ ನಂತರ ಜಾಗತಿಕವಾಗಿ ಜಗತ್ತಿನಾದ್ಯಂತ ಏನಾದ್ರು ವಿಸ್ತರಣೆ ಆಯ್ತು. ಮೊದಲೇಂತ ಲಂಡನ್ಗಳು ಪ್ರಾರಂಭ ಆಯ್ತು. ಏನ್ ಪ್ರಾರಂಭ ಆಯ್ತು? 1864 ದ ಇಂಟರ್ನ್ಯಾಷನಲ್ ವರ್ಕಿಂಗ್ ಮೆನ್ಸ್ ಅಸೋಸಿಯೇಷನ್ ಅಂತ ಏನಾದ್ರು ಉದ್ದೇಶ ಸ್ಥಾಪನೆ ಆಯ್ತು. ಅದರ ಉದ್ದೇಶ ಏನಿತ್ತಪ್ಪ ಅಂದ್ರೆ ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡೋದಾಗಿತ್ತು. ಜೊತೆಗೆ ದುಡಿಮೆಯನ್ನ 8 ಗಂಟೆಗಳು ಮಾತ್ರ ಮಾಡಬೇಕನ್ನೋ ಒಂದು ಕಾನೂನನ್ನು ಜಾರಿಗೆ ತರಬೇಕು ಅಂತ ಉದ್ದೇಶಕ್ಕೆ ಸ್ಟಾರ್ಟ್ ಆಯ್ತು. ಆ ರೀತಿಯಾಗಿ ಪ್ರಾರಂಭವಾಗಿರುವಂತಹ ಒಂದು ಕಾರ್ಮಿಕ ಚಳುವಳಿ 19ನೇ ಶತಮಾನದ ಮಧ್ಯಭಾಗದ ನಂತರ ಜಾಗತಿಕವಾಗಿ ಏನಾಗ್ತದೆ ವಿಸ್ತರಣೆ ಆಗ್ತಾ ಇದೆ. ಕಾರ್ಮಿಕರ ಸಾಮಾಜಿಕ ಭದ್ರತೆಗೆ ಸಂಬಂಧಿಸಿದಂತೆ 1923ರಲ್ಲಿ ಅಂದಿನ ಸರ್ಕಾರ ಭಾರತೀಯ ಕಾರ್ಮಿಕ ಕಾಯ್ದೆ ಏನ್ ಮಾಡ್ತದೆ ಜಾರಿಗೆ ತರ್ತಾರೆ. 1923 ಅಂದಿರುವಂತಹ ಸರ್ಕಾರ, ಬ್ರಿಟಿಷ್ ಭಾರತ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ ಭಾರತೀಯ ಕಾರ್ಮಿಕ ಕಾಯ್ದೆ ಏನ್ ಮಾಡ್ತದೆ ಜಾರಿಗೆ ತರ್ತಾ ಇದೆ. ಈ ಕಾಯ್ದೆಯಿಂದ ಏನಾಗ್ತದಪ್ಪ ಅಂದ್ರೆ ಕಾರ್ಮಿಕ ಸಂಘಟನೆಗಳಿಗೆ ಏನಾಗ್ತದೆ ಅನುಕೂಲ ಆಗ್ತಾ ಇದೆ. 1923ರ ಕಾರ್ಮಿಕ ಕಾಯ್ದೆಯ ಪ್ರಕಾರ ಕಾರ್ಮಿಕ ಸಂಘಟನೆಗಳಿಗೆ ಏನಾಗ್ತದೆ ಶಾಸನಾತ್ಮಕವಾದಂತಹ ಒಂದು ಮನ್ನಣೆ ದೊರೀತಾ ಇದೆ. ನಂತರ ಅನೇಕ ಕಾರ್ಮಿಕ ಸಂಘಟನೆಗಳ ಪ್ರಾರಂಭವಾಗಿ ಇವತ್ತಿಗೂ ಕೂಡ ಕಾರ್ಮಿಕ ಹಿತಾಸಕ್ತಿಗಳಿಗೆ ಧಕ್ಕೆ ಬಂದಾಗ ಅದರ ವಿರುದ್ಧ ಚಳುವಳಿಗಳು ನಡೆಸ್ತಾ ಇದೆ. ಅಂದ್ರೆ ಏನ್ 1923ರ ಸರ್ಕಾರ ಅಂದ್ರೆ 1923 ಅಂದಿರುವಂತ ಬ್ರಿಟಿಷ್ ಭಾರತ ಸರ್ಕಾರ ಏನ್ ಮಾಡ್ತದಪ್ಪ ಅಂದ್ರೆ ಭಾರತೀಯ ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆ ತಂತದ. ಭಾರತೀಯ ಕಾರ್ಮಿಕ ಕಾಯ್ದೆಯನ್ನು ಜಾರಿಗೆ ತಂದಾಗ ಆ ಕಾರ್ಮಿಕ ಸಂಘಟನೆಗಳಿಗೆ ಸಾಕಷ್ಟು ಅನುಕೂಲ ಆಗ್ತಾ ಇದೆ. 1923ರ ಕಾಯ್ದೆಯ ಪ್ರಕಾರ ಸಂಘಟನೆಗಳಿಗೆ ಶಾಸನಾತ್ಮಕವಂತ ಒಂದು ಮನ್ನಣೆ ದೊರೆತಾ ಇದೆ. ಆನಂತರ ನಡೆದಿರುವಂತ ಅನೇಕ ಕಾರ್ಮಿಕ ಸಂಘಟನೆಗಳ ಪ್ರಾರಂಭವಾಗಿ ಇವತ್ತಿಗೂ ಕೂಡ ಕಾರ್ಮಿಕರ ಹಿತಾಸಕ್ತಿಗೆ ಧಕ್ಕೆ ಬಂದಾಗ, ಕಾರ್ಮಿಕರ ಗೌರವಕ್ಕೆ ಚ್ಯುತಿ ಬಂದಾಗ ಅದರ ವಿರುದ್ಧ ಸಾಕಷ್ಟು ಚಳುವಳಿಗಳನ್ನು ನಡೆಸ್ತಾ ಇದೆ. ಇವತ್ತಿನ ದೇಶದಲ್ಲಿ ಅನೇಕ ಕಾರ್ಮಿಕ ಸಂಘಟನೆಗಳ ಅಸ್ತಿತ್ವದಲ್ಲಿದ್ದು ತಮ್ಮ ಹೋರಾಟಗಳನ್ನು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾವೆ. ನೆಕ್ಸ್ಟ್, ಅಸ್ಪೃಶ್ಯತೆ ಆಚರಣೆ ವಿರೋಧಿ. ಶ್ರೇಣೀಕೃತ ಜಾತಿ ವ್ಯವಸ್ಥೆ. ಭಾರತೀಯ ಸಮಾಜ ಹೆಂಗಿತ್ತು ಅಂದ್ರೆ ಶ್ರೇಣೀಕೃತವಾಗಿರುವಂತಹ ವ್ಯವಸ್ಥೆಯನ್ನು ಹೊಂದಿತ್ತು, ಜಾತಿ ಆಧಾರಿತ ವ್ಯವಸ್ಥೆ ಹೊಂದಿತ್ತು. ಇವತ್ತು ಈ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳವಳಿ ಹೆಂಗಿತ್ತು ಅಂದ್ರೆ ಶ್ರೇಣೀಕೃತ ಜಾತಿ ವ್ಯವಸ್ಥೆ ಒಳಗ ಅಸ್ಪೃಶ್ಯತೆ ಎನ್ನುವುದು ಮಾನವ ವಿರೋಧಿ ನಡವಳಿಕೆಯಾಗಿದೆ. ನಮ್ಮ ದೇಶದ ಸಂವಿಧಾನವನ್ನು ಅಂಗೀಕರಿಸುವುದಕ್ಕಿಂತ ಪೂರ್ವದಲ್ಲಿ ಅಸ್ಪೃಶ್ಯರನ್ನ ಮುಟ್ಟಬಾರದು, ಸಮೀಪಿಸಬಾರದು ಮತ್ತು ನೋಡಬಾರದು ಅಂತ ಒಂದು ಭಾವನೆ ಬಲವಾಗಿ ಕೇಳಿ ಬರ್ತಾ ಇತ್ತು. ಅಂದ್ರೆ ನಮ್ಮ ಈ ಶ್ರೇಣೀಕೃತವಾಗಿರುವಂತಹ ಜಾತಿ ವ್ಯವಸ್ಥೆ ಒಳಗ ಅಸ್ಪೃಶ್ಯತೆ ಅನ್ನುವಂಥದ್ದು ಏನಂತಂದ್ರ ಮಾನವ ವಿರೋಧಿಯಾಗಿರುವಂತಹ ಒಂದು ನಡವಳಿಕೆಯಾಗಿದ್ದು, ಸಂವಿಧಾನವನ್ನ ಅಂಗೀಕರಿಸುವುದಕ್ಕಿಂತ ಪೂರ್ವದಲ್ಲಿ ಅಸ್ಪೃಶ್ಯರನ್ನ ಮುಟ್ಟಬಾರದು, ಸಮೀಪಿಸಬಾರದು ಮತ್ತು ನೋಡಬಾರದು ಅಂತ ಒಂದು ಭಾವನೆ ಇತ್ತು. ಹಂಗಂತಂದ್ರೆ ಅಸ್ಪೃಶ್ಯತೆಯ ಆಧಾರಿತ ಸಾಮಾಜಿಕ ಆಚರಣೆ ಅಸ್ಪೃಶ್ಯರು ಎನ್ನುವ ಕಾರಣಕ್ಕೆ ದಲಿತರ ಮೇಲೆ ನಡೆಯುವಂತ ಯಾವುದೇ ಹಲ್ಲೆಗಳನ್ನ ಮಾನವೀಯ ಮತ್ತು ಸಮ ಸಮಾಜದ ನೆಲೆಯಲ್ಲಿ ಜಾತಿ ಆಧಾರಿತ ಸಾಮಾಜಿಕ ದೌರ್ಜನ್ಯದ ವಿರುದ್ಧ ನಡೆದಂತ ಜನ ಚಳುವಳಿಯೇ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿ. ನೋಡಿ ಏನಂತಂದ್ರೆ ಅಸ್ಪೃಶ್ಯತೆ ಆಧಾರಿತ ಸಾಮಾಜಿಕ ಆಚರಣೆ ಅಸ್ಪೃಶ್ಯರು ಎನ್ನುವಂತ ಕಾರಣಕ್ಕೆ ದಲಿತರ ಮೇಲೆ ನಡೆಯುವಂತ ಯಾವುದೇ ಹಲ್ಲೆಗಳನ್ನ ಮಾನವೀಯ ಮತ್ತು ಸಮಾಜದ ನೆಲೆಯಲ್ಲಿ ಜಾತಿ ಆಧಾರಿತ ಸಾಮಾಜಿಕ ದೌರ್ಜನ್ಯದ ವಿರುದ್ಧ ನಡೆದಂತ ಜನ ಚಳವಳಿನೇ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳವಳಿ. ಅಸ್ಪೃಶ್ಯತೆ ಅನುಭವಿಸಿದಂತ ಸಮುದಾಯಗಳು ತಮ್ಮ ಸಾಮಾಜಿಕ ಸ್ಥಿತಿಗತಿಗಳನ್ನ ಅವುಗಳಲ್ಲಿ ಬದಲಾವಣೆಗಳನ್ನು ಕಂಡುಕೊಳ್ಳಲಿಕ್ಕೆ ನಿರಂತರವಾದಂತಹ ಒಂದು ಸಂಘರ್ಷದಲ್ಲಿ ತೊಡಗುತ್ತಾ ಬಂದಿವೆ. ಸೊ ಆ ನಿರಂತರವಾಗಿ ಸಂಘರ್ಷದಲ್ಲಿ ತೊಡಗುತ್ತಾ ಬಂದಿದ್ದೇವೆ. ಅದರ ಒಂದು ಚರಿತ್ರೆ ನೋಡಿದಾಗ, ಅಸ್ಪೃಶ್ಯತೆ ವಿರೋಧಿ ಆಚರಣೆ ಚಳವಳಿ ನೋಡಿದಾಗ, ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳವಳಿ ಏನಪ್ಪಾ ಅಂದ್ರೆ ಈ ಚರಿತ್ರೆಯನ್ನ 19ನೇ ಶತಮಾನದ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದೀವಿ. ಮಹಾರಾಷ್ಟ್ರದ ಜ್ಯೋತಿರಾವ್ ಫುಲೆ ಅವರು ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗವರನ್ನ ಒಳಗೊಂಡಂತ ಚಳವಳಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾ ಇದ್ದಾರೆ. ನೋಡಿ, ಮಹಾರಾಷ್ಟ್ರದ ಜ್ಯೋತಿರಾವ್ ಫುಲೆ ಅವರು ಏನ್ ಮಾಡ್ತಾರೆ ಅಂದ್ರೆ ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗದವರನ್ನ ಒಳಗೊಂಡಂತ ಚಳವಳಿ ಏನ್ ಮಾಡ್ತಾರೆ ಆರಂಭಿಸ್ತಾರ. ಚಾತುರ್ವರ್ಣ ಆಧಾರಿತ ಮಾನವ ವಿರೋಧಿ ಆಚರಣೆಗಳನ್ನ ಮತ್ತು ಅವುಗಳ ಪ್ರಾಬಲ್ಯವನ್ನು ತಡೆಯುವುದು ಈ ಚಳವಳಿಯ ಪ್ರಮುಖ ಉದ್ದೇಶ. ನೋಡಿ, ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳವಳಿಯ
ಚರಿತ್ರೆ ಉದ್ದೇಶ ಏನು ಅಂತಂದ್ರೆ, ಇದನ್ನ ಆರಂಭಿಸಿದವರು ಮಹಾರಾಷ್ಟ್ರದ ಜ್ಯೋತಿಬಾ ಫುಲೆ ಅವರು. ಇದನ್ನ ಅಸ್ಪೃಶ್ಯರು ಮತ್ತು ಹಿಂದುಳಿದ ವರ್ಗದವರನ್ನ ಒಳಗೊಂಡಂತ ಚಳುವಳಿಯನ್ನು ಆರಂಭಿಸಿದ್ರು. ಚಾತುರ್ವರ್ಣ ಆಧಾರಿತ ಮಾನವ ವಿರೋಧಿ ಆಚರಣೆಗಳನ್ನ ಮತ್ತು ಅವುಗಳ ಪ್ರಾಬಲ್ಯವನ್ನ ತಡೆಯುವುದೇ ಈ ಚಳುವಳಿಯ ಉದ್ದೇಶವಾಗಿತ್ತು. ಈ ಆಶಯದೊಳಗ 1917ರಲ್ಲಿ ತಮಿಳುನಾಡು, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ಇತರ ಭಾಗಗಳಲ್ಲಿ ಅಸ್ಪೃಶ್ಯತೆಯ ಆಚರಣೆ ವಿರೋಧಿ ಚಳುವಳಿನ ಹುಟ್ಕೋತಾ ಇದ್ದಾವೆ. ನೋಡಿ, ಕರ್ನಾಟಕ, ಆಂಧ್ರ ಪ್ರದೇಶ ಮತ್ತು ತಮಿಳುನಾಡಿನ ಇತರ ಭಾಗದಲ್ಲಿ ಏನಂತಾರೆ ಅಸ್ಪೃಶ್ಯತೆ ಆಚರಣೆ ವಿರೋಧಿ ಚಳುವಳಿಯನ್ನು ಹುಟ್ಕೋತಾ ಇದಾವಲ್ಲ. 1920 ಪೆರಿಯಾರ ರಾಮಸ್ವಾಮಿ ಅವರು ಏನ್ ಮಾಡ್ತಾರೆ, ಆತ್ಮಗೌರವ ಚಳುವಳಿ ಏನ್ ಮಾಡ್ತಾರೆ ಅಂದ್ರೆ ಆರಂಭಿಸ್ತಾರೆ. ಯಾರು? ಪೆರಿಯಾರ ರಾಮಸ್ವಾಮಿ ಅವರು ಏನ್ ಮಾಡ್ತಾರೆ, ಆತ್ಮಗೌರವ ಚಳುವಳಿ ಆರಂಭಿಸ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಮಾಡ್ತಾರೆ, ಅವರ ಚಿಂತನೆ ಮತ್ತು ಹೋರಾಟದೊಂದಿಗೆ ಅಸ್ಪೃಶ್ಯತೆಯ ಆಚರಣೆ ವಿರೋಧಿ ಚಳುವಳಿಯಿಂದ ತೀವ್ರವಾದ ಸ್ವರೂಪವನ್ನು ಪಡ್ಕೊತಾ ಇದೆ. ನೋಡಿ, ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಹೋರಾಟದೊಂದಿಗೆ ಅಸ್ಪೃಶ್ಯತೆಯ ಆಚರಣೆ ವಿರೋಧಿ ಚಳುವಳಿ ಏನ್ ಮಾಡ್ತೈತಿ, ತೀವ್ರವಾದ ಸ್ವರೂಪವನ್ನು ಪಡ್ಕೊತಾ ಇದೆ. 1930ರ ದುಂಡು ಮೇಜಿನ ಪರಿಷತ್ನಲ್ಲಿ ಅಂಬೇಡ್ಕರ್ ಅವರು ನಾವು ಆಳುವ ವರ್ಗವಾಗಬೇಕಂತ ಏನ್ ಮಾಡ್ತಾರೆ, ಅಸ್ಪೃಶ್ಯರಿಗೆ ಕರೆ ಕೊಡ್ತಾರೆ. ನೋಡಿ, ಈ ದೇಶಕ್ಕೆ ಸಂವಿಧಾನವನ್ನು ಕೆತ್ತಿರುವಂತಹ, ಈ ದೇಶದ ಸಂವಿಧಾನ ಶಿಲ್ಪಿ ಅಂತ ಕರೆಯಲ್ಪಡುವಂತಹ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆ ಮತ್ತು ಹೋರಾಟ ಹೆಂಗಿತ್ತು ಅಂದ್ರೆ, ಅದು ಅಸ್ಪೃಶ್ಯತೆ ಆಚರಣೆ ವಿರೋಧಿಯಾದಂತಹ ಚಳುವಳಿಯಾಗಿತ್ತು, ತೀವ್ರ ಸ್ವರೂಪ ಪಡ್ಕೊತಾರೆ. 1930ರ ದುಂಡು ಮೇಜಿನ ಪರಿಷತ್ನೊಳಗೆ ಅಂಬೇಡ್ಕರ್ ಅವರು ಏನ್ ಮಾಡ್ತಾರಪ್ಪ ಅಂದ್ರೆ, ನಾವು ಆಳುವ ವರ್ಗವಾಗಬೇಕಂತ ಏನ್ ಅಸ್ಪೃಶ್ಯರಿಗೆ ಕರೆ ಕೊಡ್ತಾರೆ. ಹಿಂಗಾಗಿ ಅಂಬೇಡ್ಕರ್ ಅವರು ನಿರಂತರವಾಗಿ ದಲಿತರ ಎಲ್ಲಾ ರೀತಿಯ ಹಕ್ಕುಗಳಿಗೆ ಹೋರಾಟ ಮಾಡ್ತಾನೆ ಬಂದಿದ್ದಾರೆ. ದಲಿತರ ಹಕ್ಕುಗಳನ್ನು ದೊರಕಿಸಿಕೊಡುವುದಕ್ಕೆ ಏನ್ ಹೋರಾಡ್ತಾ ಬಂದಿದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ತಮ್ಮ ರಾಜಕೀಯ ಚಟುವಟಿಕೆಗಳ ಉದ್ದಕ್ಕೂ ಸಾಮಾಜಿಕವಾಗಿ ದೌರ್ಜನ್ಯಕ್ಕೆ ಒಳಗಾದಂತ ಅಸ್ಪೃಶ್ಯರು ಮತ್ತು ಮಹಿಳೆಯರ ಹಕ್ಕುಗಳ ಪ್ರತಿಪಾದನೆ ಮಾಡ್ತಾರೆ. ನೋಡಿ, ತಮ್ಮ ರಾಜಕೀಯ ಚಟುವಟಿಕೆಗಳ ಉದ್ದಕ್ಕೂ ಕೂಡ ಸಾಮಾಜಿಕವಾಗಿ ಯಾರು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೋ ಅಂದ್ರೆ ಅಸ್ಪೃಶ್ಯರು ಮತ್ತು ಮಹಿಳೆಯರ ಹಕ್ಕುಗಳ ಪ್ರತಿಪಾದನೆ ಮಾಡ್ತಾ ಬಂದಿದ್ದಾರೆ. ಆಗ ಅಸ್ಪೃಶ್ಯ ದಲಿತರ ಹಿತಾಸಕ್ತಿಗಳ ಪರವಾಗಿ ಯಾವ ಪತ್ರಿಕೆ ಕೂಡ ಬರೀತಿರ್ಲಿಲ್ಲ. ಅಸ್ಪೃಶ್ಯ ದಲಿತರ ಹಿತಾಸಕ್ತಿಗಳ ಪರವಾಗಿ ಯಾವ ಪತ್ರಿಕೆ ಕೂಡ ಬರೀತಿರ್ಲಿಲ್ಲ. ಹಂಗಾಗಿ ಏನಪ್ಪಾ ಅಂದ್ರೆ ಮೂಕ ನಾಯಕ ಎಂಬ ಪತ್ರಿಕೆಯನ್ನ ಪ್ರಾರಂಭಿಸಿ ಅಸ್ಪೃಶ್ಯತೆಯ ಆಚರಣೆ ವಿರುದ್ಧ ಬಹುದೊಡ್ಡ ಚಳುವಳಿಯನ್ನು ರೂಪಿಸಲಿಕ್ಕೆ ಕಾರಣೀಭೂತರಾಗ್ತಾ ಇದ್ದಾರೆ. ಅವಾಗ ಏನಾಗ್ತದಪ್ಪ ಅಂತಂದ್ರೆ, ಅಸ್ಪೃಶ್ಯ ದಲಿತರ ಒಂದು ಹಿತಾಸಕ್ತಿಗಳನ್ನ ರಕ್ಷಣೆ ಮಾಡುವಂತ ಉದ್ದೇಶಕ್ಕಾಗಿ ಅವರ ಪರವಾಗಿ ಯಾವುದೇ ಪತ್ರಿಕೆ ಬರೀತಿರ್ಲಿಲ್ಲ. ಹಂಗಾಗಿ ಮೂಕ ನಾಯಕ ಅನ್ನುವಂತ ಒಂದು ಪತ್ರಿಕೆಯನ್ನ ಅವರೇ ಏನ್ ಮಾಡ್ತಾರೆ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನ್ ಪ್ರಾರಂಭ ಮಾಡಿ ಅಸ್ಪೃಶ್ಯತೆಯ ಆಚರಣೆ ವಿರುದ್ಧ ಬಹುದೊಡ್ಡ ಚಳುವಳಿಯನ್ನು ರೂಪಿಸಲಿಕ್ಕೆ ಏನ್ ಮಾಡ್ತಾರೆ, ಕಾರಣೀಭೂತರಾಗ್ತಾ ಇದ್ದಾರೆ. ಗಾಂಧೀಜಿಯವರು ಬ್ರಿಟಿಷ್ ಆಡಳಿತ ವಿರೋಧಿ ಚಳುವಳಿಯನ್ನು ಪ್ರಧಾನವಾಗಿ ಪರಿಗಣಿಸಿದ್ರು ಕೂಡ ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕಂತ ಅನ್ನುವಂತ ಒಂದು ಸುಧಾರಣವಾದಿ ಆಗಿದ್ರು. ಹಂಗಾಗಿ ಈ ಗಾಂಧೀಜಿಯವರು ಕೂಡ ಏನ್ ಮಾಡ್ತಾರೆ, ಅಸ್ಪೃಶ್ಯತೆ ನಿವಾರಣೆ ಮಾಡಬೇಕು ಅಂತ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ತಾ ಇದ್ದಾರೆ. ಇವತ್ತಿಗೂ ಕೂಡ ಅಸ್ಪೃಶ್ಯತೆಯ ಆಚರಣೆ ವಿರೋಧಿ ಚಳುವಳಿಗಳನ್ನ ವಿವಿಧ ಸಂಘಟನೆಗಳು ಮಾಡ್ತಾ ಇದ್ದಾರೆ. ಸೊ ಆ ಮೂಲಕ ಅಸ್ಪೃಶ್ಯತೆಯನ್ನ ಸಮಾಜದಿಂದ ಮೂಲ ಬೇರನ್ನ ಕಿತ್ತೊಗೆಯಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಸಾಮಾಜಿಕ ಚಳುವಳಿ ಬರುವಂತ ಪ್ರಮುಖವಾದಂತ ವಿಚಾರಗಳು. ಸೊ ಇವೆಲ್ಲವೂ ಕೂಡ ಸಾಮಾಜಿಕ ಚಳುವಳಿಗಳು.